ಬಜೆಟ್ನ ಆರ್ಥಿಕ ಶಿಸ್ತು ಇರಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆ ಇರಬೇಕು, ಜಿಡಿಪಿಯ 3% ಒಳಗಡೆ ಇರಬೇಕು. ಎರಡನೇದು, ಸಾಲ ನಮ್ಮ 25%, ಜಿಡಿಪಿಯ 25% ಒಳಗಡೆ ಇರಬೇಕು. ಮತ್ತೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂತವಿಂದ ಇದು 4ನೇ ಬಜೆಟ್ ನಾನು ಮಂಡಿಸ್ತಾ ಇರೋದು. 2023ರಲ್ಲಿ ಒಂದು ಬಜೆಟ್, 23-24ರಲ್ಲಿ ಒಂದು ಬಜೆಟ್, 24-25ರಲ್ಲಿ ಒಂದು ಬಜೆಟ್, 25-26ರಲ್ಲಿ ಒಂದು ಬಜೆಟ್, ಮತ್ತೆ 26-27ರಲ್ಲಿ ಇನ್ನೊಂದು ಬಜೆಟ್. ಒಟ್ಟು 4 ಬಜೆಟ್ಗಳನ್ನು ಮಂಡಿಸಿದೆ. 4 ಬಜೆಟ್ಗಳಲ್ಲಿ ರೆವಿನ್ಯೂ ಡಿಫಿಸಿಟ್ ಆಗಿದೆಯೇ ಹೊರತು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇದಕ್ಕೆ ಕಾರಣ ನಾನು ಬರ್ತೀನಿ ನಾನು ಆಮೇಲೆ, ಯಾಕೆ ನಾವು ರೆವಿನ್ಯೂ ಡಿಫಿಸಿಟ್ ಆದೋ ಅನ್ನೋದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳಿಗೆ ಬರ್ತೀನಿ ನಾನು. ಯಾಕಂದ್ರೆ ಇದು ಮೂಲಭೂತವಾದಂತಹ ವಿಚಾರಗಳನ್ನ ಮಾನ್ಯ ಎಲ್ಲ ಸದಸ್ಯರಿಗೆ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಕ್ಸಿಜನ್ ಮೇಲೆ ನಿಂತಿದೆ ಈ ಸರ್ಕಾರ, ಸಾಲದ ಆಕ್ಸಿಜನ್ ಮೇಲೆ ನಿಂತಿದೆ ಸಾಲ. ಆಮೇಲೆ ಎಲ್ಲಿ ನಾನು ಇನ್ನೇ ಮಾತಾಡಿದ್ನ ಎಲ್ಲ ಒಂದ್ಸರಿನೂ ಮಾತಾಡಿರ್ಲಿಲ್ಲ. ರೆಕಾರ್ಡ್ಗೆ ತಪ್ಪು ಹೋಗ್ಬಾರ್ದು. ನೀನು ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದ್ರೆ ಹೇಳಿ. ಇಂಟ್ರೆಸ್ಟಿಂಗ್ ಏನ್ ಬೇಡ, ನಾವು ಹೇಳೋದೇ ಇಂಟ್ರೆಸ್ಟಿಂಗು, ನೀವು ಕೇಳೋದೇ ಇಂಟ್ರೆಸ್ಟಿಂಗು. ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಏನಾಗ್ಬಿಡ್ತದೆ, ದಾರಿ ತಪ್ಪಿಡ್ತೀನಿ. ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಟ್ಟು ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹುಡುಕ್ಬೇಕು, ಅವ್ರನ್ನೆಲ್ಲ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಆ ಸ್ಥಿತಿಗೆ ತಂದಿದ್ದೀರಾ. ನಿನಗೆ ದಾರಿ ತಪ್ಪಿಸಿದ್ದೀನೇನಪ್ಪ? ನನ್ನ ಸ್ನೇಹಿತ ಅಂತ ಹೇಳಿದಿರಲ್ಲ, ತಪ್ಪಿಸಿಲ್ಲ. ನಿನಗೆ ದಾರಿ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ವಿರೋಧ ಪಕ್ಷದ ಯಾರಿಗಾರು ದಾರಿ ತಪ್ಪಿಸಿದ್ದೀನಿ ಅಂದ್ರೆ, ಯಾರಿಗಾರು ದಾರಿ ತಪ್ಪಿಸಿದ್ದೀನಿ ಅಲ್ಲ, ಯಾರನ್ನ ತಪ್ಪಿಸ್ಬೇಕು ಅವ್ರನ್ನ ತಪ್ಪಿಸಿದ್ರೆ, ಯಾರಿಗೂ ಯಾರನ್ನ ತಪ್ಪಿಸ್ಬೇಕು ಅವ್ರು ಅಧ್ಯಕ್ಷರೇ ದಾರಿ ಕಾಣದಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳು ಸುತ್ತಾವ್ರೆ ಎಲ್ಲ ಕಡೆ ಬಗ್ಗೆ. ಅದೇನಾದ್ರು ಆಗಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಂದೋ ದಾರಿ ತಪ್ಪಿಬಿಟ್ಟಿದ್ದಾರೆ. ಅದರಿಂದ ನಾನು ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ, ಇದು ವಾಸ್ತವವಾದಂಥ ವಿಚಾರಗಳನ್ನ ಸದನದ ಮುಂದೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಸದನ ನಾವು ದೇವಾಲಯ, ನ್ಯಾಯಾಲಯ ಅಂತ ಅನ್ಕೊಂಡಿದ್ದೀವಿ. ಅದರಿಂದ ಈ ರಾಜ್ಯದ ಜನ 7 ಕೋಟಿ ಜನ ನೋಡ್ತಾ ಇದ್ದಾರೆ. ಅದರಿಂದ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಕರ್ನಾಟಕದ್ದು ಅಂದಾಜು ಅದರಿಂದ ನಾವು ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದೇನು ಮಾರ್ಗಸೂಚಿಗಳನ್ನು ಹೇಳ್ತದೆ, ಮಾನದಂಡಗಳನ್ನು ಹೇಳ್ತದೆ, ಆ ಮಾನದಂಡಗಳ ಒಳಗಡೆನೆ ಇದ್ದೀವಿ. ಇವತ್ತಿನಿಂದಲ್ಲ,
ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿ ಆದೆ. 94-95 ಅವತ್ತಿನಿಂದ ಇವತ್ತಿನವರೆಗೆ ನಾನು 17 ಬಜೆಟ್ ಮಂಡಿಸಿದ್ದೀನಿ. 17 ಬಜೆಟ್ಗಳಲ್ಲಿಯೂ ಕೂಡ ಸಾಧ್ಯವಾದ ಮಟ್ಟಿಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ರಾಜ್ಯಕ್ಕೆ ಹೊರೆಯಾಗ್ತಕ್ಕಂಥ, ಜನರಿಗೆ ಹೊರೆಯಾಗ್ತಕ್ಕಂಥ ಬಜೆಟ್ ಅನ್ನು ಮಂಡಿಸಿಲ್ಲ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಮಾಡಿದೀವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಿದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಬಂತು. ಅದಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃಗಳು, ಒಂದು ಮಾತನ್ನ ಹೇಳಿದ್ದಾರೆ. ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ನಾವು ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ, ಎಲ್ಲ ಸಮಾಜದ ಎಲ್ಲ ಜಾತಿ ಜನ, ಧರ್ಮದ ಜನ, ಎಲ್ಲ ಜಾತಿ ಜನ, ಎಲ್ಲ ಭಾಷೆಯ ಜನ, ಎಲ್ರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃ, ಅವರು ಹೇಳಿರ್ತಕ್ಕಂಥ ಮಾತುಗಳು. ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರುತ್ತದೆ. ಅವತ್ತು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಲಗಿಸೋದಿಲ್ಲ, ಅಲ್ಲಿವರೆಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು ಬಂತು. ಈ 79 ವರ್ಷಗಳಾದರೂ ಕೂಡ ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅಸಮಾನತೆಯನ್ನು ಸಮಾಜದಲ್ಲಿ ನೋಡ್ತೀವಿ. ಎಲ್ಲಿವರೆಗೆ ಈ ಅಸಮಾನತೆಯನ್ನು ಹೋಗಲಾಡಿಸಲ್ಲ, ಅಲ್ಲಿವರೆಗೆ ಸಮಾನತೆ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನನ್ನ ಸ್ವಂತ ಅಭಿಪ್ರಾಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಸವಣ್ಣವರು ಹೇಳಿದ್ರು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಸಮಾನತೆ ಸಮಾಜ ಬರಬೇಕು.
ಆಮೇಲೆ ಕರ್ಮ ಸಿದ್ಧಾಂತ ಹೋಗ್ಬೇಕು ಅಂತ ಹೇಳಿದ್ರು. ಕರ್ಮ ಸಿದ್ಧಾಂತ ಹೋಗ್ಬೇಕು. ಈಗಲೂ ಕೂಡ ಅನೇಕ ಜನ ಮಾನ್ಯ ಐ ಡೋಂಟ್ ಬಹಳ ಜನ ಸದಸ್ಯರುಗಳು, ನೀನ್ ಯಾಕಪ್ಪ ಹಿಂಗಾಗಿದ್ಯಾ, ನಿನಗೆ ಬಟ್ಟೆ ಇಲ್ಲ, ಆಸ್ತಿ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ನಾನು ಅಂತ ಇದನ್ನ ಹುಟ್ಟಾಕ್ಬಿಟ್ಟಿದ್ದಾರೆ ಪಟ್ಟಭದ್ರ. ಇದನ್ನೇ ನಂಬ್ಕೋಬೇಕು. ಇದನ್ನ ನಂಬ್ಕೊಂಡು ಹಿಂಗೇ ಇರಬೇಕು. ನನ್ನ ಕರ್ಮ ಅಪ್ಪ, ನನ್ನ ಕರ್ಮ ಅಪ್ಪ, ನನ್ನ ಹಣೆಯಲ್ಲಿ ಬರೆದು ಬಿಟ್ಟದಪ್ಪ, ನನ್ನ ಕರ್ಮ ನನ್ನ ಹಣೆಯಲ್ಲಿ ಬರೆದು ಬಿಟ್ಟದೆ. ಬಸವಣ್ಣ 850 ವರ್ಷಗಳ ಹಿಂದೆ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ಆದರೂ ಕೂಡ ಇನ್ನೂ ಜಾತೀಯತೆ ಇದೆ, ವರ್ಗ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಬದಲಾವಣೆ ಆಗಿಲ್ಲ, ಸಮಾಜ ಬದಲಾವಣೆ ಆಗಿಲ್ಲ. ಇದನ್ನು ಇನ್ನೂ ಕಾಣ್ತಾ ಇದ್ದೀವಿ. 79 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, 79 ವರ್ಷ. ಇಷ್ಟಾದರೂ ಕೂಡ ನಾವು ಬದಲಾವಣೆಯನ್ನ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದಕ್ಕೆ ಬಸವಣ್ಣವರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಏನ್ರಿ ಅರವಿಂದ್ ಬೆಲ್ಲದ್ ಅಲ್ವಾ? ಅದು ಹೋಗಿದೆ ಜಾತಿ. ಇವನಾರವ 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 ಅಂತ ಅನ್ನೋದೇ ಇನ್ನೂ ಉಳಿದಿದೆ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನೋದು ಇನ್ನೂ ಬಂದಿಲ್ಲ. ಅದರಿಂದ ಬಸವಣ್ಣ 850 ವರ್ಷಗಳಾಯ್ತು. 850 ವರ್ಷಗಳ ಹಿಂದೆ ಹೇಳಿದಂಥದ್ದು ಇನ್ನೂ ಆಗಿಲ್ಲ. ಅದಕ್ಕೆ ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಓದುವಾಗ ನಮ್ಮ ಮನೆಯಲ್ಲಿ ನನಗೆ ನಮ್ಮಪ್ಪ ದನಕರುಗಳಿಗೆ ಮಧ್ಯಾಹ್ನದ ಹೊತ್ತು ನೀರು ಸೇದೋದು, ನೀರು ಕುಡಿಸೋದು ಮಾಡಿಬಿಟ್ಟಿದ್ದ. ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದ ನಮ್ಮಪ್ಪ. ನಾನು ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಏಕ್ ನಗ್ತಾ ಇದೆಯಾ? ಈಗ ಯಾರೇ ನೀರು ಕುಡಿಸ್ತಾ ಇದ್ರು ಅಂತ ನನಗೆ ಬರ್ತಾ ಇದೆ. ಅವಾಗ ನಿಮ್ಮಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇನ್ನೇನಾದ್ರು ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ತಂದೆ ಎರಡು ಒಂದೇ ಅಲ್ಲ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ಅಷ್ಟೇ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ ನಾನು ನಿಮ್ ಪಕ್ಕದಲ್ಲಿರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವ. ನೆನ್ನೆ ನಾವು TV9 ಇದರಲ್ಲಿ ಡಿಬೇಟ್ ಹೇಳೋಣ, ಐ ಕ್ಯಾನ್ ಸ್ಪೀಕ್ ಸಂಸ್ಕೃತ ಆಲ್ಸೋ ಅಂತ ಹೇಳಿದ್ದಾರೆ. ನೆನ್ನೆ ಬೆಳಗ್ಗೆ ಬರ್ತಾ ಇದ್ರು. ಅದರಿಂದ ಇವ್ರ ತಂದೆಯವರು ಆ ಕಾಲದಲ್ಲೇ ದೂರದೃಷ್ಟಿ, ಮುಂದೆ ಯಾರ್ಯಾರಿಗೆ ನೀರು ಕುಡಿಸ್ಬೇಕು ಅಂತೇಳಿ ದಿನ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹಿಂದೆ ಮುಂದೆ ಇದಾರೋ ಅವರೆಲ್ಲರಿಗೂ ನೀರು ಕುಡಿಸುವಂತ ಒಂದು ಇದಿದೆ. ಮತ್ತೆ ಅವರೇನೋ ಅಂಬೇಡ್ಕರ್ ಅವರು ಇದ್ದದ್ದು ಹೇಳಿದ್ರು. ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆನೂ ತಾವು ಹೇಳಿದ್ರಿ. ಕರ್ಮ ಸಿದ್ಧಾಂತ, ಕರ್ಮ ಈ ತರದ್ದೆಲ್ಲ ಹೇಳಿದ್ರಿ. ಬಸವಣ್ಣವ್ರದ್ದು ಸಿದ್ಧಾಂತನೂ ಹೇಳಿದ್ರಿ. ಈಗ ನಾವು ತಿಳ್ಕೊಬೇಕು ಇವ್ರದ್ದು ಯಾವ ಸಿದ್ಧಾಂತ ಅಂತ ಹೇಳಿ. ಯಾಕೆಂದ್ರೆ ಕಳೆದ 8 ವರ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಬರ್ತಾ ಹೋದಾರಲ್ಲ, ಇವ್ರದ್ದು ಯಾವುದೋ ಒಂದು ಸಿದ್ಧಾಂತ ಇರಬೇಕು. ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುಣ್ಯವನ್ನೇ ಮಾಡಿ ಬಂದಿದ್ದೀರಾ ಅಂತ ನೀವು ಹಂಗಾರೆ ಇಲ್ಲಿರೋ ಎಲ್ಲ ಪಾಪ ಮಾಡಿ ಕಾಯ್ತಾ ಇದ್ದೀರಿ. ಎಲ್ಲ ವೇಟಿಂಗ್ ಲಿಸ್ಟ್, ವೇಟಿಂಗ್. ನಿಮ್ದು ಏನು ವೇಟಿಂಗ್ ಇಲ್ಲ. ಎಲ್ಲಿ ಬಂದ್ರು
ಗೇಟ್ಗಳು ಟಕ 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 ಅಂತ ಓಪನ್ ಆಗ್ಬಿಡ್ತತೆ. ಅವಾಗೂ ಅಷ್ಟೇ, ಹಿಂದೆನೂ ಬಂದ್ರು, ಕಾಂಗ್ರೆಸ್ ಅಲ್ಲಿ ಗೇಟ್ ಓಪನ್ ಆಯ್ತು, ಈಗ ಮತ್ತೆ ಗೇಟ್ ಓಪನ್ ಆಗಿದೆ. ಹೇಳ್ತಾರೆ ಇವರೆಲ್ಲ. ನಾನು ಮೊನ್ನೆನೆ ಹೇಳೋಣ ಅಂತಿದ್ದೆ, ಇವರು ಏನೋ ಸಿದ್ಧಾಂತ, ಕರ್ಮ ಸಿದ್ಧಾಂತ. ನಾನು ಬಡ್ಜೆಟ್ ಅನ್ನ ನೋಡಿದೆ. ನಾನು ತಾವು 7 ಗಂಟೆ 8 ಗಂಟೆ ಅವತ್ತು 10:30 ಕರೆದಿದ್ದಾರೆ. ಎಷ್ಟು? 10:15 ಅಲ್ಲ, ಮುಹೂರ್ತ ನೋಡಿ, ಅಂದ್ರೆ ರಾವು ಕಾಲ ಬಿಟ್ಟು ಕರೆದಿದ್ದಾರೆ. ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು ಅಂತ ಸಿದ್ಧಾಂತಗಳಲ್ಲಿ. ರೇವಣ್ಣ ಇಲ್ಲಿದ್ದಾರೆ, ನಿಮ್ ಕಡೆ ಇಲ್ಲ ರೇವಣ್ಣವರು. ರೇವಣ್ಣ ಇದ್ದಿದ್ರೆ ಇಲ್ಲ, ಅಲಯನ್ಸ್ ಮೊದಲು ನಿಮ್ಮ ಕಡೆ ಇದ್ರು, ಈಗ ನಮ್ಮ ಕಡೆ ಇದ್ದಾರೆ ಅವರು ಅಷ್ಟೇ. ಅಲ್ಲ ಅದರಿಂದ ನಾನು ಮೊನ್ನೆನೂ ನೋಡಿದೆ, ಬಹಳಷ್ಟು ಜನ ನಮ್ದೇ ಇರ್ಬೋದು, ಕಾಮಾಖ್ಯದಲ್ಲಿ, ಗೌಹಾಟಿ ಕಾಮಾಖ್ಯದಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಪಾರ್ಟಿಯವರೆಲ್ಲ ನಾನು ಹೇಳ್ತಾರ, ನಾನು ಒಂದೇ ಬೆಳಗ್ಗೆ ನೋಡಿ, ನೀವ್ ಹೇಳ್ತೀರಾ ನಮ್ಮ ಬಿಜೆಪಿಯವರು ಅಂದ್ರೆ ಅದೇನೋ ವಾದ, ಅದು ವಾದ, ಇದು ವಾದ ಅಂತ, ಮನುವಾದ ಅಂತ. ನಾನು ಬೆಳಗ್ಗೆ ಒಂದೇ ಒಂದು ನಿಮಿಷ ಅಷ್ಟೇ ದೇವ್ರ ಮುಂದೆ ನಿಂತ್ಕೊಳೋದು. ನೆನ್ಸ್ಕೊಂಡ ತಕ್ಷಣ ಬಂದ್ಬಿಟ್ರು ನೆನದವರ ಮನೆ. ಕಾಮಾಖ್ಯ ನೋಡಿ, ಕಾಮಾಖ್ಯದಲ್ಲಿ ಪದೇ ಪದೇ ಹೋಗ್ತಾರೆ. ಅಲ್ಲಿ ಶಕ್ತಿ ದೇವತೆ, ಶಕ್ತಿ ಕೊಡ್ಲಿ ಅಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪಕ್ಕದಲ್ಲಿ ಕೂತಿರೋರು ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುಡಿಸಿ ಅಂತ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನಕರುಗಳಿಗೆ ನೀರು ಕುಡಿಸಿದ್ದು ನಾನು, ಪ್ರಾಣಿಗಳಿಗೆ. ಮಧ್ಯಾಹ್ನ ಪ್ರಾಣಿಗಳು, ದನಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು ನನ್ನ ಕೊಲೀಗ್ ಅವರು ನಾವು ನೀರು ಕುಡಿಸಿದ್ದೀರಿ. ಅವ್ರಿರ್ಲಿ, ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೊತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ. ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನಮ್ಮ ಮಿನಿಸ್ಟರ್ಗಳಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತದ, ನಿರಾಶೆ ಆಗುತ್ತಲ್ಲ, ಹಂಗಾಗಬಾರ್ದು. ನಿಮ್ಗೆ ನಿರಾಸೆ ಆಗಬಾರ್ದು. ಮಾನ್ಯ ಅಧ್ಯಕ್ಷರೇ, ನಾನು ಕತೆ ಹೇಳ್ತಿದ್ದದು, ನೀರು ಕುಡಿಸೋದು ಪ್ರಾಣಿಗಳಿಗೆ, ದನಕರುಗಳಿಗೆ ನೀರು ಕುಡಿಸೋದು. ಪ್ರಾಣಿಗಳು ಅನ್ನೋದು ಬೇಡ, ದನಕರುಗಳು ನೀರು ಕುಡಿಸೋ ಕೆಲಸ ಮಾಡ್ತಿದೆ. ಆ ಬಾವಿನಲ್ಲಿ ನೀರು ಸೇರ್ಕೊಬಂದು ನೀರು ಕುಡಿಸ್ತಿದೆ. ಈ ಬಾವಿನಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರವು. ಬಾವಿನಲ್ಲಿ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ನೀರು ಕಂಡಿರು. ನಿನ್ಗೆ ಅಶ್ವಥ್ ನಾರಾಯಣ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋದ, ರಾಮನಗರ. ಎಲ್ಲರೂ ರಿಲೇಷನ್ನೇ.
ನಾವು ವಿಶ್ವಮಾನವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ, ವಿಶ್ವಮಾನವ ಥಿಯರಿ ಸಿದ್ಧಾಂತನ ಅವ್ರು ಹೇಳಿರೋದು. ಹೌದು, ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ನಮ್ಮ ಸಿದ್ಧಾಂತ ಏನ್ ಗೊತ್ತಾಯ್ತಾ ಈಗ? ಸರ್ವ ಜನಾಂಗದ ಶಾಂತಿಯ ತೋಟ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ಗಳಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಅವರೆಲ್ಲರೂ ಜೈನರಿರಲಿ, ಅವರೆಲ್ಲರೂ ಕೂಡ ಒಂದೇ. ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ನಮ್ಮ ಸಿದ್ಧಾಂತ. ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜ. ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಿದ್ಧಾಂತ. ಅದಕ್ಕೆ ಇದು ಕಾಂಗ್ರೆಸ್ ಸಿದ್ಧಾಂತನೂ ಕೂಡ ಹೌದು. ನಾವು ಯಾವಾಗಲೂ ಕೂಡ ಯಾವ ಧರ್ಮನೂ ಕೂಡ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತದ? ಎಲ್ಲ ಧರ್ಮನೂ ಕೂಡ ಪ್ರೀತಿ ಮಾಡಿ ಅಂತ ಹೇಳ್ಕೊಡ್ತಾ ಹೊರತು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ ನೀನು ಬಾಲಕೃಷ್ಣ ಇಲ್ಲ, ಅದು ನೀವು ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ರು. ಎಲ್ಲ ಪಾರ್ಟಿ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದ್ಬಿಟ್ರು ಬಾಲಕೃಷ್ಣ, ಅಲ್ವೇನ್ರಿ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ದನಕರುಗಳಿಗೆ ನೀರು ಬಾವಿನಲ್ಲಿ ಹೋದಾಗ ಈ ಗುಬ್ಬೆಚ್ಚಿಗಳೆಲ್ಲ ಸೆತ್ತೆ ಎಲ್ಲ ಹಾಕ್ಬಿಡವು. ಸೆತ್ತೆ ಅಂದ್ರೆ ಗೊತ್ತಲ್ಲ, ಕಸ. ನಿಮ್ ಕಡೆ ಒಂದ್ ಕಡೆ ಹೇಳ್ತಾರೆ, ನಮ್ ಕಡೆ ಸೆತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಸೆತ್ತೆ ಎಲ್ಲ ಏನ್ ಮಾಡೋದು, ನೀರಿಗೆಲ್ಲ ಹೋಗಿ ನೀರ್ ಮೇಲೆ ಬಿದ್ದು ನೀರ್ನೆಲ್ಲ ಮುಚ್ಕೊಬಿಡೋದು, ಕಸ. ಆ ನೀರನ್ನೆಲ್ಲ ಮುಚ್ಕೊಂಡಾಗ ನಾವೇನ್ ಮಾಡ್ತಿದ್ವು, ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ಸರ್ಕಳ ತನಕ ಆಮೇಲೆ ನೀರು ತಗೋತಾ ಇದ್ದು. ತಿಳಿಯಾದ್ಮೇಲೆ ಆ ಸೆತ್ತೆ ಎಲ್ಲ ದೂರ ಹೋದ್ಮೇಲೆ ನೀರು ತಗೋತಾ ಇದ್ದು. ನಾನು ಮನೆಗೆ ಹೋಗ್ಬಿಟ್ಟು ಮತ್ತೆ ಬಂದವಾಗ ನೀರೆಲ್ಲ ಸೆತ್ತೆ ಎಲ್ಲ ಸೇರ್ಕೊಂಡ್ಬಿಡೋದು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಈ ತರ ಇದೆ. ಸ್ವಲ್ಪ ಸುಧಾರಣೆ ಮಾಡಿದಾಗ ಸೆತ್ತೆ ಎಲ್ಲ ಜಾತಿ ವ್ಯವಸ್ಥೆ ಕಡಿಮೆ ಆದಾಗ ಕಾಣಿಸುತ್ತೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ಜಾತಿ ಹೋಗಿಲ್ಲ. 850 ವರ್ಷಗಳಾದರೂ ಕೂಡ ಬುದ್ಧ 2500 ವರ್ಷ ಅದಾದರೂ ಕೂಡ ಇನ್ನೂ ಹೋಗಿಲ್ಲ. ಅವರು ಏನೇ ಹೇಳಿದ್ರು, ನಾವು ಎಂಥದ್ದು ಸೂರ್ಯ ಎಂಥದ್ದು ಗ್ರಹ ಎಂಥದ್ದು ರಾವು ಕಾಲ ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ. ನಿಜ. ಈಗ ನಿನ್ನಂತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ಬಹುತೇಕ ಜನ, ನಾನು ಹಿಂದೆ ಎಲ್ಲ ಮಂಡಿಸ್ತಿದ್ದೆ, ರಾವ್ ಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳನ್ನ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು,
ರಾವ್ ಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಕೇಳಪ್ಪ ಇಲ್ಲಿ, ನಾನು ಇವತ್ತು ಕೂಡ ರಾವ್ ಕಾಲ ಗುಳಿಕ ಕಾಲ ನಂಬಲ್ಲ. ಬಜೆಟ್ ಮಂಡಿಸಲ್ಲ. ಹಿಂದೆ ಎಲ್ಲ ಮಂಡಿಸಿದೀನಿ ನಾನು, ರಾವ್ ಕಾಲದಲ್ಲಿ ಮಂಡಿಸಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ಗುಳಿಕ ಕಾಲದಲ್ಲಿ ಮಂಡಿಸಿದ್ದೀನಿ. ನನಗೆ ನಂಬಿಕೆ ಇಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲ ಏನ ತಸ್ಮೇನ ಏನೋ ಹೇಳ್ಬೇಕು ಸಂಸ್ಕೃತ ನಂಗೆ ಬರಲ್ಲ. ಅದಕ್ಕೆ ಕಾಲಯ ತಸ್ಮೇನಮ, ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ, ಇಲ್ಲಿ ನಾನು ಯಾವತ್ತು ರಾವ್ ಕಾಲ ನೋಡಿಲ್ಲ, ಯಾವತ್ತು ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ನಾನು ಈಗ ಅದು ಅವ್ರವ್ರ ನಂಬಿಕೆ, ಅವ್ರವ್ರ ನಂಬಿಕೆ. ನಿನ್ನ ನಂಬಿಕೆ, ನೀನು ಈಗ ಶಾಲಾ ಹಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ನ ನಂಬಿಕೆ ಅದು. ಅನ್ನೇ ಯಾಕೆ ಗುರಿ ಮಾಡ್ತಾ ಇದ್ದೀರಾ? ಸ್ಪೀಕರ್ ಹಾಕೊಂಬಂದಿರ, ಅವ್ರಿಗೆ ಕೇಳಲ್ಲ. ಅವರು ಇವತ್ತು ಫೋಟೋ ಸೆಷನ್ಗೋಸ್ಕರ ಹಾಕೊಂಬಂದಿದ್ದಲ್ಲ, ಆಯ್ತಪ್ಪ, ಹಾಕೊಂಬಂದಿದ್ದಾರೆ. ನನ್ನ ಪದ್ಧತಿ ಇದು. ಮೊದಲು ಖಾದಿ ಹಾಕತ್ತಿದ್ರೆ, ಆಮೇಲೆ ಈಗ ಸಿಲ್ಕ್ ಬಂದಿದ್ದೀರಾ. ಈಗ ದೇವೇಗೌಡ ಹಾಕತ್ತಲ್ಲ ನಂಗೆ, ಆಕಳೆ ಆತರ ಶಾಲ ಹಾಕತ್ತಿದ್ದ, ಅದು ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು. ಅದಕ್ಕೆ ಇದನ್ನ ತಕೊಂಡ್ಬಿಟ್ಟೆ. ಅಲ್ವೇನೆಯ? ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು. ಅದಕ್ಕೆ ಇದನ್ನ ತಾಳಪ್ಪ, ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡೆ. ಇದು ಕಾಸ್ಟ್ಲಿ ಬೇರೆ. 13,500 ನೀನು ಇದ್ರಲ್ಲಿ ತಗೊಬಂದಿದ್ಯಲ್ಲ? ಇಲ್ಲ, ಅದು ಬೇರೆ. ಅದು ಮೈಸೂರು ಸಿಲ್ಕ್ ಅಲ್ಲ, ಇದು ಮೈಸೂರು ಸಿಲ್ಕು. ಅದು ಯಾವ್ದು ಸಿಲ್ಕ್ ಅಲ್ಲ, ಇಟ್ಸ್ ನಾಟ್ ಎ ಸಿಲ್ಕ್, ಅದು ಉಲನ್. ಉಲನ್ ಈಗ ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲ ಬೆಂಗಳೂರಿನಲ್ಲಿ ಸಿಗ್ತವೆ, ಮೈಸೂರಿನಲ್ಲಿ ಸಿಗ್ತವೆ. ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲವೂ ಕೂಡ ಬೆಂಗಳೂರಿನಲ್ಲೂ ಸಿಗ್ತವೆ, ಮೈಸೂರಿನಲ್ಲೂ. ನಿಮಗೆ ಶಾಲಾ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲಾ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲಾ ಹಾಕ್ತಿದ್ರಲ್ಲ, ಈಗ ಶಾಲಾ ಹಾಕ್ತಾ ಇರೋದು ಹೇಳಿದೆ. ಈಗ ನಿನಗೆ ಸುನೀಲ್ ಕುಮಾರ್, ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್. ನಾನು ಆತರ ಟವಲ್ ಹಾಕತ್ತಿದ್ದೆ. ಆ ಟವಲ್ಲು ಯಾವಲ್ಲೂ ಬಗ್ಗಿದ್ರೆ ಬಿದ್ದೋಗ್ಬಿಡೋದು. ಅದಕ್ಕೆ ಈ ಶೆಲ್ಲಿ ಹಾಕಬಿಟ್ಟೆ, ಹಿಂಗ್ ಹಾಕೋಣ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅದು ತುಂಡು ಬೇರೆ, ಕುತ್ತಿಗೆಗೆ ಹಾಕಂದ್ರು ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಬಿಟ್ಟೆ. ಅದು ಯಾವ ಶಾಸ್ತ್ರನೂ ಅಲ್ಲ, ಯಾವ ರಾವು ಕಾಲನೂ ಅಲ್ಲ, ಯಾವ ಗುಳಿಕ ಕಾಲನೂ ಅಲ್ಲ. ಯಮಗಂಡ ಕಾಲ, ಯಮಗಂಡನ. ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ದೇವ್ರಿದ್ದಾನೆ ಅಂತ ನಂಬ್ಕೊಂಡಿದ್ದೀನಿ. ದೇವ್ರಿದ್ದಾನೆ, ಇಲ್ಲಿವರೆ ಜಗತ್ತಿ ಇಲ್ಲ, ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ದೇವ್ರಿದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ, ಬೇರೆ ಏನೂ ಇಲ್ಲ ಅಂತ ಅನ್ನೋದು ಆ ಥರ ನಂಬ್ಕೊಂಡಿಲ್ಲ. ದೇವರು ಎಲ್ಲ ಕಡೆನೂ ಇದ್ದಾನೆ, ದೇವರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರೆ ಗೊತ್ತಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ.
ನನ್ನ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಬಹಳ ಮೂಡ್ನಾಗಿದ್ರಿ ಸರ್ ಇವತ್ತು. ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನಗಳು. ಬಸವಾದಿ ಶರಣರು ಏನಪ್ಪಾ ಅರವಿಂದ ಬೆಲ್ಲದ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಈಗ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಯಾಕಂದ್ರೆ ನೀವು ಮುಜರಾಯಿಲಂತೂ ಏನು ದುಡ್ಡು ಕೊಟ್ಟಿಲ್ಲ. ನಾವು ಬಸವಣ್ಣನ ಹೆಸರು ಹೇಳ್ಕೊಂತ ಉಳ್ಳವರು ಶಿವಾಲಯ ಮಾಡೋರು, ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ಕ್ರಿಶ್ಚಿಯನ್ ಮಾಡ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಬಸವಣ್ಣ ಅವ್ರ ಹೆಸರು ಹೇಳೋದಿಲ್ಲ, ಬಸವಣ್ಣ ಅಂತ ಹೇಳ್ತೀರಿ ಅಷ್ಟೇ. ಈ ನಿಮ್ಮ ಮುರಳಿ ಮನೋಹರ ಜೋಶಿ ಅವರು ಏನ್ ಹೇಳಿದ್ರು ಗೊತ್ತಾ? ಇದನ್ನ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದಾಗ ಇದು ವೋಟ್ ಸೆಕ್ಯೂರಿಟಿ ಆಗ್ತಾ ಹೊರತು ಫುಡ್ ಸೆಕ್ಯೂರಿಟಿ ಆಗ್ತಲ್ಲ. ಯಾರು ಹೇಳಿದ್ರು ಇದನ್ನ? ಮುರಳಿ ಮನೋಹರ್ ಜೋಶಿ ಅವರು. ಫುಡ್ ಸೆಕ್ಯೂರಿಟಿ ಆಗ್ತ ಮನಮೋಹನ್ ಸಿಂಗ್ ಅವರು ತಗೊಬಂದ್ರಲ್ಲ, ಆಗ ಹೇಳಿದಂತ ಮಾತು ಏನಪ್ಪಾ ಅಂತಂದ್ರೆ, ಇದು ವೋಟ್ ಸೆಕ್ಯೂರಿಟಿ ಆಕ್ಟ್ ಹೊರತು ಫುಡ್ ಸೆಕ್ಯೂರಿಟಿ ಆಗ್ತಲ್ಲ. ಇದು ನಾನು ಹೇಳಿದ್ದಲ್ಲ, ಮುರಳಿ ಮನೋಹರ್ ಜೋಶಿ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದರು. ಅಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ವಿರುದ್ಧ ಇದ್ರು ಆ ಕಾಲದಲ್ಲಿ. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇ ಮುಂದುವರಿಸ್ತಾ ಇದ್ದೀರಿ. ಫುಡ್ ಸೆಕ್ಯೂರಿಟಿ ಏನ್ರಿ ಮುನಿಯಪ್ಪ? ಮನಮೋಹನ್ ಸಿಂಗ್ ರವರು. ಅದರಿಂದ ಮನೆ ಅಧ್ಯಕ್ಷರು ನಾನು ಮತ್ತೆ ಮರ್ತ್ಬಿಟ್ಟು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟೆ ನಾನು. ಬಾವಿ ನೀನೊಬ್ಬನಿಗೆ ನೀರು ಕುಡಿಸೋದು ನಾನು. ರಾಜಕೀಯ ನೀರು ದನ ಕರುಗಳಿಗೆ ಬಾವಿ ನೀರು, ನಿನಗೆ ರಾಜಕೀಯ ನೀರು. ಅವ್ರಿಗೆ ಅವ್ರ ಮನೆಯಲ್ಲಿ ನೀರು ಕುಡಿತಾರೆ ಅವರು. ಮೊನ್ನೆ ಅಧ್ಯಕ್ಷರೇ, ನಾನು ಬಾವಿನಲ್ಲಿ ದನ ಕರುಗಳಿಗೆ ನೀರು ಹಾಕ್ಬಿಟ್ಟು ಬರೋವರೆಗೆ ಮತ್ತೆ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು ಜೊತೆಗೆ. ಮತ್ತೆ ಮಾಡಬೇಕು ಮೇಲೆ ಕೆಳಗೆ ಮಾಡಿದಾಗ ಜೊತೆ ಹೇಳ್ತದೆ. ಈಗ ರಿಫಾರ್ಮ್ಸ್ಗಳಿದ್ದಾವಲ್ಲ, ರಿಫಾರ್ಮ್ಸ್ ಮಾಡೋರು ಯಾರ್ಯಾರು ಮಾಡಿದ್ದಾರೆ, ಪ್ರಗತಿದಾಯಕರು, ಸಮಾಜ ಸುಧಾರಕರು, ಅವರೆಲ್ಲ ಹಿಂಗೆ ಆಗಿರೋದು ನಮ್ಮ ದೇಶದಲ್ಲಿ. ಜಾತಿ ಮತ್ತೆ ಇವನ ಆರವ ಅನ್ನೋದು ಎಲ್ಲವೂ ಇಲ್ವೇ ಇಲ್ಲ. ಇವನ್ ನಮ್ಮವ ಅನ್ನೋದು ಇಲ್ವೇ ಇಲ್ಲ. ಇವನ್ ಜಾತಿ ಇವನ್ ಆರವ ಅನ್ನೋದೇ ಜಾಸ್ತಿ ಇರೋದು. ಈಗ ನಿಮ್ ಜೊತೆನಲ್ಲಿ ವಾದ ಮಾಡಕ್ಕೆ ತಯಾರಿಲ್ಲ ನಾನು ಅರ್ಥ ಮಾಡ್ಕೊಂಡಿರೋದು ಬೇರೆ, ನೀವು ಅರ್ಥ ಮಾಡ್ಕೊಂಡಿರೋದು ಬೇರೆ. ಅವ್ರು ಅರ್ಥ ಮಾಡ್ಕೊಂಡಿದ್ದ ಅರ್ಥ ನಾನು ನಿಮಗೆ ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು BSc ಆದ್ಮೇಲೆ ಅಲ್ಲಿವರೆಗೆ ವ್ಯವಸಾಯ ಮಾಡ್ತಿದ್ದೆ. ನಾನು BSc ಆದ್ಮೇಲೆ ನೀರು ಕುಡಿಸೋ ಕೆಲಸ ಕೊಟ್ಟದ್ದು ನಮ್ಮಪ್ಪ. ದನ ಕರುಗಳಿಗೆ ನೀರು ಕುಡಿಸೋ ಕೆಲಸ ಕೊಟ್ಟದ್ದು BSc ಆದ್ಮೇಲೆ.
BSc ಆಗೋವರಿಗೆ ಹೊಲ ಕಳಿಸ್ತಿದ್ದ ನನಗೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ವಿತ್ತೀಯ ಕೊರತೆ ಬಗ್ಗೆ ನಮ್ಮ ದೇಶದಲ್ಲಿ ಅದಕ್ಕೆ ಜಾತಿನೂ ಹೋಗಿಲ್ಲ, ವರ್ಗನೂ ಹೋಗಿಲ್ಲ, ಹಂಗೆ ಉಳ್ಕೊಂಡಿರೋದು. ಇನ್ನು ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಹೋಗದೇನೆ ಸಮಾನತೆ ಬರೋದು ಭಾರಿ ಕಷ್ಟ. ವರ್ಗ ವ್ಯವಸ್ಥೆ ಹೋಗದೇನೆ ಸಮಾನತೆ ಬರೋದು ಭಾರಿ ಕಷ್ಟ. ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಜಾತಿ ವ್ಯವಸ್ಥೆನೂ ಹೋಗ್ಬೇಕು, ವರ್ಗ ವ್ಯವಸ್ಥೆನೂ ಹೋಗ್ಬೇಕು. ಮತ್ತೆ ನಮ್ಮ ವಿದ್ಯೆ ಇದೆಯಲ್ಲ, ವಿದ್ಯೆ ನಾವು ಕಲಿತಕ್ಕಂಥ ವಿದ್ಯೆ ವೈಚಾರಿಕತೆ ಮತ್ತೆ ವೈಜ್ಞಾನಿಕವಾಗಿಲ್ಲ. ಅಶ್ವತ್ಥನಾರಾಯಣ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ವೈಚಾರಿಕತೆ ವೈಜ್ಞಾನಿಕತೆ ಇಲ್ಲದೆ ಹೋದ್ರೆ ಇಂಥದೇ ಮೂಢನಂಬಿಕೆಗಳನ್ನೆಲ್ಲ ನಂಬ್ಕೊಳ್ಳೋದು ನಾವು. ಅದಕ್ಕೋಸ್ಕರ ನಾನು ಮೂಢನಂಬಿಕೆ ನಿಷೇಧ ಕಾಯ್ದೆ ತಗೊಬಂದು ಇದೇ ಸದನದಲ್ಲಿ ನಮ್ಮ ಸರ್ಕಾರ ಇರುವಾಗಲೇ ಮೂಢನಂಬಿಕೆ ನಿಷೇಧ ಕಾಯ್ದೆ ತಗೊಬಂದಿದ್ದು. ಅದು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ಚಿತ್ರವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈಗ ನಾನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಾಧ್ಯವಾದ ಮಟ್ಟಿಗೆ ಇದನ್ನ ಫಾಲೋ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ವಿತ್ತೀಯ ಕೊರತೆ ಇದೆಯಲ್ಲ, ಫಿಸ್ಕಲ್ ಡಿಫಿಸಿಟ್, ಯಾವ್ಯಾವ ರಾಜ್ಯಗಳಲ್ಲಿ ನಮ್ಮ ಸುತ್ತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನಿಮ್ಮ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಕರ್ನಾಟಕದಲ್ಲಿ ಬಜೆಟ್ ಗಾತ್ರ 4,48,004 ಕೋಟಿ. ವಿತ್ತೀಯ ಕೊರತೆ ಎಷ್ಟಿದೆಯಪ್ಪ ಅಂತಂದ್ರೆ 97,449 ಕೋಟಿ. ಇದು ಶೇಕಡಾ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತಂದ್ರೆ 2.95. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು. ಕೇರಳದಲ್ಲಿ ಬಜೆಟ್ ಗಾತ್ರ 2,39,907 ಕೋಟಿ. ವಿತ್ತೀಯ ಕೊರತೆ ಅಲ್ಲಿ ಎಷ್ಟಿದೆ ಅಂತಂದ್ರೆ 55,420. GSDPಗೆ ಎದುರಾಗಿ ಶೇಕಡಾವಾರು ಪ್ರಮಾಣ ವಿತ್ತೀಯ ಕೊರತೆ 3.4. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರೋದು. ಈಗ ತಮಿಳುನಾಡು ಅದರ ಬಜೆಟ್ ಗಾತ್ರ 4,67,264. ಅಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆಯಪ್ಪ ಅಂತಂದ್ರೆ 1,21,949. ಕೊರತೆ ಎಷ್ಟು ಪರ್ಸೆಂಟೇಜ್ ವೈಸ್ ಕೊರತೆ ಎಷ್ಟಪ್ಪ ಅಂತಂದ್ರೆ 3%. ನಮ್ದು 2.95, ಕೇರಳದ್ದು 3.4, ತಮಿಳುನಾಡು 3%. ಆಮೇಲೆ ಆಂಧ್ರ ಪ್ರದೇಶ ಅಲ್ಲಿ ಎಷ್ಟಿದೆ, ಅವರು ಬಜೆಟ್ ಮಂಡಿಸಿದ್ದಾರೆ. ಈಗ ಆಂಧ್ರ ಪ್ರದೇಶ ಮಂಡಿಸಿದ್ದಾರೆ, ತಮಿಳುನಾಡು ಕೂಡ ಮಂಡಿಸಿದೆ, ತಮಿಳು ರಾಜ್ಯನೂ ಮಂಡಿಸಿದೆ, ಕೇರಳ ರಾಜ್ಯನೂ ಮಂಡಿಸಿದೆ. ಅವೆಲ್ಲ
ಫಿಗರ್ಸ್ಗಳ ಅಲ್ಲಿಂದ ತಗೊಂಡಿರೋದು. ಆಂಧ್ರ ಪ್ರದೇಶ 3,32,205 ಬಜೆಟ್ ಗಾತ್ರ, ವಿತ್ತೀಯ ಕೊರತೆ 75,858, ಪರ್ಸೆಂಟೇಜ್ ವೈಸು ಫಿಸ್ಕಲ್ ಡಿಫಿಸಿಟ್ ಎಷ್ಟಪ್ಪ ಅಂದರೆ 3.84. ತೆಲಂಗಾಣ 3,24,234 ಕೋಟಿ ರೂಪಾಯಿಗಳು. ಅವ್ರದ್ದು ವಿತ್ತೀಯ ಕೊರತೆ ಎಷ್ಟಪ್ಪ ಅಂತಂದ್ರೆ 58,458. ಪರ್ಸೆಂಟೇಜ್ ವೈಸು ಎಷ್ಟಪ್ಪ ಅಂದ್ರೆ 3.28. ಮಹಾರಾಷ್ಟ್ರ 8,33,993. ಆಮೇಲೆ ಫಿಸ್ಕಲ್ ಡಿಫಿಸಿಟ್ 1,50,491. ಶೇಕಡವಾರು ಫಿಸ್ಕಲ್ ಡಿಫಿಸಿಟ್ 2.8. ಅದು ಪರಿಷ್ಕೃತ ಅಂದಾಜಿನಲ್ಲಿ 3 ಆಗಿದೆ. ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 3 ಆಗಿದೆ. ಆಮೇಲೆ ಬಿಹಾರ 39,112, 3%. ಕೇಂದ್ರ ಸರ್ಕಾರ 53,47,315 ಬಜೆಟ್ ಗಾತ್ರ. ವಿತ್ತೀಯ ಕೊರತೆ 16,95,769. ಪರ್ಸೆಂಟೇಜ್ ವೈಸ್ 4.3. ನಾವು ನಮಗಿಂತ 1.35. ಸೊ 16ನೇ ಹಣಕಾಸಿನ ಆಯೋಗ ಏನಪ್ಪಾ ಅಂತ ಹೇಳಿದೆ ಅಂತಂದ್ರೆ, ಮಾರ್ಗಸೂಚಿ ಮಾನದಂಡಗಳು ಏನಪ್ಪಾ ಅಂತಂದ್ರೆ 3%ಗಿಂತ ಹೋಗಬಾರ್ದು, ಜಾಸ್ತಿ ಹೋಗಬಾರ್ದು ರಾಜ್ಯಗಳು. ಕೇಂದ್ರ ಸರ್ಕಾರ 4.2ಕ್ಕಿಂತ ಜಾಸ್ತಿ ಹೋಗಬಾರ್ದು. ಇಲ್ಲಿ 2026-27ಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರ್ತಕ್ಕಂಥ ಪ್ರಕಾರ 4.3. ಅಂದ್ರೆ ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದ ಮಾರ್ಗಸೂಚಿಗಳನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಇದು ಅಂದ್ರೆ ಪಕ್ಕದ ರಾಜ್ಯಗಳಿಗೆ ಬಹಳ ಪ್ರಮುಖವಾಗಿ ಪ್ರಗತಿಶೀಲ ರಾಜ್ಯಗಳಿದ್ದಾವಲ್ಲ, ಅವಕ್ಕೂ ಹೋಲಿಕೆ ಮಾಡೋದಾಗಲೂ ಕೂಡ ನಾವು ಕೆಳಗಡೆನೇ ಇದ್ದೇವೆ. ಇಂದ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿಲ್ಲ. ಆಮೇಲೆ ಸಾಲಕ್ಕೆ ಹೋಗೋಣ ಮಾನ್ಯ ಅಧ್ಯಕ್ಷರೇ. ಅಲ್ಲ, ಇದಕ್ಕೆ ಎಂಥದ್ದು ರೆವಿನ್ಯೂ ಸರ್ಪ್ಲಸ್ ಹೋಗೋಣ. ಕರ್ನಾಟಕ ನಾವು ರೆವಿನ್ಯೂ ಡಿಫಿಸಿಟ್ನಲ್ಲಿ ಇದ್ದೀವಿ. 22,957 ಕೋಟಿ. ತಮಿಳುನಾಡು 48,696 ಕೋಟಿ. ಕೇರಳ 34,586 ಕೋಟಿ. ಮಹಾರಾಷ್ಟ್ರ 40,552 ಕೋಟಿ. ಆಂಧ್ರ ಪ್ರದೇಶ್
ಆಂಧ್ರ ಪ್ರದೇಶ್ 22,003 ಕೋಟಿ, ಕೇಂದ್ರ ಸರ್ಕಾರ 5,92,344 ಕೋಟಿ. ಇದು ರೆವಿನ್ಯೂ ಡಿಫಿಸಿಟ್. ಯಾವ ರಾಜ್ಯನೂ ಕೂಡ ರೆವಿನ್ಯೂ ಡಿಫಿಸಿಟ್ ಇಲ್ಲದೇನೆ ಇಲ್ಲ. ಪಕ್ಕದ ರಾಜ್ಯಗಳಲ್ಲಿ ರೆವಿನ್ಯೂ ಡಿಫಿಸಿಟ್ ಇದೆ. ನಮ್ದು ಪರ್ಸೆಂಟೇಜ್ ವೈಸ್ ಕರ್ನಾಟಕ 0.7, ತಮಿಳುನಾಡು ಗೊತ್ತಿಲ್ಲ, ಅದು ಬಂದಿಲ್ಲ, ಕೇರಳ 2.12, ಮಹಾರಾಷ್ಟ್ರ 0.7, ಆಂಧ್ರ ಪ್ರದೇಶ್ 1.1, ಕೇಂದ್ರ ಸರ್ಕಾರ 1.5, ನಮ್ದು 0.7, ಕೇಂದ್ರ ಸರ್ಕಾರ 1.5. ಜಾಸ್ತಿನ ಕಮ್ಮಿನ ಮಾನ್ಯ ಅಧ್ಯಕ್ಷರ? ಕೇಂದ್ರ ಸರ್ಕಾರಕ್ಕಿಂತ ಕಡಿಮೆ ಇದ್ದೀವಲ್ಲ ನಾವು. ಆಮೇಲೆ ಈ ವಿಜೇಂದ್ರ ಅವರು ಮಾತಾಡಿದ್ದಾರೆ. ಅವರೆಲ್ಲ ಇಲ್ಲ ಇವತ್ತು. ಬಂದ್ರ? ಅಲ್ಲ, ನೀವು ಭಾಷಣ ಮಾಡೋದನ್ನ ಹೇಳ್ತಾ ಇದ್ದೆ, ನೀವು ಬಂದ್ಬಿಟ್ರಿ. ನಿಮ್ಗೆ ಆಯುಷ್ ಜಾಸ್ತಿ ಆಗ್ತದೆ ಅಂತ ಗೊತ್ತಾಯ್ತು. ಹೌದಾ? ನಾನು ಇಲ್ಲಿ ನೋಡಿದೆ, ಕಾಣ್ಲಿಲ್ವಲ್ಲ ಅವ್ರ ಜಾಗದಲ್ಲಿ, ಬೇರೆ ಕಡೆ ಕೂತಿದ್ರಲ್ಲ. ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ರೆವಿನ್ಯೂ ಸಂಗ್ರಹ ಆಗದೇ ಇರೋದ್ರಿಂದ ಪ್ರತಿ ವರ್ಷ ಬಜೆಟ್ನಲ್ಲಿ ಪರಿಷ್ಕರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಬಜೆಟ್ ಎಸ್ಟಿಮೇಟ್ಸ್ ಅಂತ ಒಂದು ಹೇಳ್ತೀವಿ, ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಒಂದು ಹೇಳ್ತೀವಿ. ರಿವೈಸ್ಡ್ ಎಸ್ಟಿಮೇಟ್ ಮತ್ತೆ ಬಜೆಟರಿ ಎಸ್ಟಿಮೇಟ್ ಎರಡು ತರ ಇರ್ತದೆ. ಯಾವಾಗಲೂ ಇರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಮುಂದಿನ ವರ್ಷದ ಬಜೆಟ್ ಮಾಡುವಾಗ ಅಂದಾಜುಗಳು, ಎಸ್ಟಿಮೇಟ್ಸ್ ಅಂತ ಕರೆಯೋದು, ನಿಖರವಾಗಿರೋದಿಲ್ಲ, ಲೆಕ್ಕ ಅಲ್ಲ ಅದು. ಅಂದಾಜುಗಳ ಮೇಲೆ ಕರೆಯೋದು, ಅಂದಾಜ್ ಮೇಲೆ ಬಜೆಟ್ ಮಾಡೋದು. ಇಷ್ಟು ಬರ್ಬೋದು ನಮಗೆ, ಮುಂದಿನ ವರ್ಷ ಇಷ್ಟು ಬರ್ಬೋದು ಅಂತೇಳಿ ನಾವು ಲೆಕ್ಕ ಹಾಕಿ ಮಾಡಿರ್ತೀವಿ. ಅಷ್ಟಾಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಬರ್ಬೋದು, ಅದಕ್ಕಿಂತ ಕಡಿಮೆ ಬರ್ಬೋದು. ಅದಕ್ಕೆ ರಿವೈಸ್ಡ್ ಎಸ್ಟಿಮೇಟ್ ಮಾಡ್ತೀವಿ. ವರ್ಷದ ಕೊನೆಯಲ್ಲಿ ರಿವೈಸ್ಡ್ ಎಸ್ಟಿಮೇಟ್ ಅಂತ ಮಾಡ್ತೀವಿ. ಮಾನ್ಯ ವಿಜೇಂದ್ರ ಅವರಿಗೆ ಹೇಳ್ತೀನಿ, ಕರ್ನಾಟಕ ನಮ್ಮ ಪ್ರಗತಿಶೀಲ ರಾಜ್ಯಗಳಲ್ಲಿ ರಿವೈಸ್ಡ್ ಎಸ್ಟಿಮೇಟ್ಗಳೆಲ್ಲ ಮಾಡಿದ್ದಾರೆ ಅವರು. ಕರ್ನಾಟಕ ನಾವು ಅಂದಾಜು ಮಾಡಿದ್ದು 2,33,393 24-25. ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 1,93,595 95.2%. ಅದು ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲೂ ಮಾಡಿದ್ದೀರಿ ರಿವೈಸ್ಡ್ ಎಸ್ಟಿಮೇಟ್, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ, ನಾವು ಮುಂದೇನೂ ಮಾಡಿದ್ದೀವಿ, ಎಲ್ಲ ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ. ಆಮೇಲೆ ಉತ್ತರ ಪ್ರದೇಶ ಏನು ತೋರ್ಬೇಡಪ್ಪ ನೀನು, ಏನು ತಪ್ಪು, ದಯವಿಟ್ಟು ಕೂತ್ಕೊಳ್ಳಿ, ನಾ ಎಲ್ಲ ಹೇಳ್ತೀನಿ, ಕೂತ್ಕೊಳ್ಳಿ. ಅವರು ಇಲ್ಲೂ ಕೂಡ ಫೈನಾನ್ಷಿಯಲ್ ಅಡ್ವೈಸರ್ ಕೆಲಸ ಮಾಡ್ತಾರೆ ಪಾಪ. ಅದಕ್ಕೆ ಅದೇ ಮಾಡಿರೋದು, ಫೈನಾನ್ಷಿಯಲ್ ಅಡ್ವೈಸರ್ ಅವರು.
ಬೇರೆ ಏನ್ ಕೆಲಸ ಕೊಡ್ತಾರೆ ಅದಕ್ಕೆ? ಮಿನಿಸ್ಟರ್ ಆಯ್ತಾರೆ. ಇದ್ರ ಹೇಳಿದ್ರೆ ಎಲ್ರು ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಮತ್ತೆ 2 ಸೀಟ್ ಇರೋರೆಲ್ಲ ಮಿನಿಸ್ಟರ್ ಆಗ್ತಕ್ಕಂಥ ಯೋಗ್ಯತೆ ಇರೋರೆ. ಯೋಗ ಒಂದು ಬರ್ಬೇಕು. ಎಲ್ಲ ನಾವು ಮಿನಿಸ್ಟರ್ಗಳಾಗಿದ್ದೀವಿ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಹಾಗಂತೇಳಿ ಬೇರೆಯವರೆಲ್ಲ ಮಿನಿಸ್ಟರ್ ಆಗಬಾರ್ದು, ಅರ್ಹತೆ ಇಲ್ಲ ಅಂತಲ್ಲ, ಎಲ್ಲರಿಗೂ ಅರ್ಹತೆ ಇದೆ. ಕೆಲವು ನಿಯಮಗಳನ್ನು ಹಾಕೊಂಡಿರ್ತೀವಿ. ಯೋಗ ಅವೆಲ್ಲ ಯೋಗ ಏನಿಲ್ಲ. ನನ್ಗೆ ಯಾವ ಯೋಗ ಐತೇನೆಯ? ನಾನು ಹಳ್ಳಿಯಿಂದ ಬಂದವನು, ನನ್ಗೆ ಯಾವ ಯೋಗ ಇತ್ತು? ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆಗ್ತೀರಾ ಸರ್? ಯಾಕೆ 224 ಜನದಲ್ಲಿ ಯೋಗದಲ್ಲಿ ನಂಬಿಕೆ ಇಲ್ಲ ನನಗೆ. ನೀ ನಂಬಿಕೆ ಆಗಿದ್ರೆ ನಂಬ್ಕೊ, ನಮ್ದೇನು ತಕರಾರಿಲ್ಲ. ನೀ ನಂಬ್ಕೊ, ನಾನು ಯೋಗದಲ್ಲಿ ನಂಬಿಕೆ ಇಲ್ಲ. ನಾನು ಯಾವಾರು ನಂಬ್ಕೊಂಡಿಲ್ಲ. ಹೆಂಗ್ ಬರ್ತದ ಹಂಗೆ. ಅಮ್ಮ ನಿನ್ಗೇನಾಗಿದೆ? ಅದು ಬೇಕಲ್ಲ ಇರ್ಲಿ, ಆ ಖುಷಿಯ ಹೆಂಗ್ ಬರ್ತದೆ ಹಂಗೆ. ನನ್ನ ರಾಜಕೀಯ ಜೀವನನೇ ನೋಡಿ, ಒಂದ್ಸಾರಿ ಮಿಲ್ಕ್ ಹಾಕೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ನಾನು 83ರಲ್ಲಿ ಜನತಾ ಪಾರ್ಟಿ ಮತ್ತೆ ಕರ್ಪೂರಿ ದಳ, ನಾನು ಕರ್ಪೂರಿ ಠಾಕೂರ್ ಪಕ್ಷದಲ್ಲಿದ್ದೆ. ಅಲಯನ್ಸ್ ಆಯ್ತು, ಕರ್ಪೂರಿ ಠಾಕೂರು ಜನತಾ ಪಾರ್ಟಿ ಎಲ್ಲ ಅಲಯನ್ಸ್ ಆಯ್ತು. ಆದ್ರೆ ನನಗೆ ಟಿಕೆಟ್ ತಪ್ಪೋಯ್ತು, ಟಿಕೆಟ್ ಸಿಕ್ಕಿಲ್ಲ. ಇಂಡಿಪೆಂಡೆಂಟ್ ನಿಂತ್ಕೋಬೇಕಾಯ್ತು ಬಂದ್ಬಿಟ್ಟು. ಹಾಗೆ ಡಿ ದೇವೇಗೌಡ ನಮ್ಮ ಜೊತೆ ಇದ್ದ. ಕ್ರಾಂತಿರಂಗ ಅಲ್ಲಯ್ಯ, ನಾನು ಇಂಡಿಪೆಂಡೆಂಟೇ. ನಾನು ಕರ್ಪೂರಿ ಲೋಕದಳ್ ಪಾರ್ಟಿ ಅಲಯನ್ಸ್ ನಲ್ಲಿ ಟಿಕೆಟ್ ಸಿಕ್ಲಿಲ್ಲ ನನಗೆ. ಜನತಾ ಪಾರ್ಟಿಯಿಂದ ಟಿಕೆಟ್ ಹಾಕಿದ್ದೀನಿ. ಕೃಷ್ಣ ಮಾದೇವೇಗೌಡ ಅಂತ ಇದ್ದ ಪಾಪ, ಕೃಷ್ಣ ಮಾದೇವೇಗೌಡ. ಅವನು ಏನ್ ಮಾಡದ, ನಾನು ವಾಪಸ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದೆ. ಜನತಾ ಪಾರ್ಟಿನಲ್ಲಿ ಟಿಕೆಟ್ ಸಿಕ್ಲಿಲ್ಲ, ವಾಪಸ್ ತಗೋಣ ಅಂತ ಹೋದೆ. ಅವನೇನು ಮಾಡ್ಬಿಟ್ಟೆ, ಕಿಲಾಡಿ ಸ್ಕೂಟರ್ ಮೇಲೆ ಕುಳಿಸ್ಕೊಂಡು ಹೋಯ್ತಾ ಇದ್ದ. ಸ್ಕೂಟರ್ ಕೆಟ್ಟೋಗದೆ ಅಂತ ನಿಲ್ಲಿಸ್ಬಿಟ್ಟ. ಅವನು 3 ಗಂಟೆ ಆಗೋವರೆಗೆ ಸ್ಕೂಟರ್ ಕೆಟ್ಟೋಗದೆ ಅಂತ ಮಾಡ್ತಾ ಇದ್ದ. 3 ಗಂಟೆ ಆದ್ಮೇಲೆ ಒತ್ತನೆ ಸ್ಟಾರ್ಟ್ ಆಗೋಯ್ತು. ವಿಡ್ರಾಲ್ ಟೈಮ್ ಮುಗ್ದೋಯ್ತು. ಆಗ ಏನ್ ಮಾಡೋದು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಸರ್ ನೀವು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಹಿಂದೆ? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ಅಂದೆ? ಯಾವಾಗ ಬಂದಾಗಬೇಕು ಎಲ್ಲ ಕರೆಕ್ಟ್ ಗೊತ್ತಲ್ಲ ಆ ಸ್ಕೂಟರ್ಗೆ ಅಂತ. ಇದು ನೀನ್ ಹೇಳೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದನ್ನ ಹಾಕತಾ ಇದ್ದೀನಿ. ಅಲ್ಲ, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ನೀವು? ನನ್ ಸ್ಕೂಟ್ರೇ ಅದೇ ಹೇಳಿದ್ದು. ನನ್ ಸ್ಕೂಟ್ರೇ ಓಡಿಸ್ತಾ ಇದ್ದವನು ಅವನು. ಕೂಡ ಆ ಸ್ಕೂಟ್ರು ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಆನ್ ಆಗ್ಬೇಕು, ಯಾವಾಗ ಹಾಳಾಗ್ಬೇಕು ಕರೆಕ್ಟ್ ಅದು ಸೆಟ್ ಮಾಡಿದೀರಾ. ಆ ಸ್ಕೂಟರ್ ಇವತ್ತಿನ ತನಕ ಮುಂದುವರೆದಿದೆ. ಅದನ್ನೆಲ್ಲ ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿಯವರು, ನಾನು ಅದನ್ನ ನಂಬಿಕೆ ಇಟ್ಕೊಂಡಿಲ್ಲ. ಅವೇನ್ ಮಾಡ್ದ, ಕೃಷ್ಣ ಮಾದೇವೇಗೌಡ ಅಲ್ಲ, ನಾವು ಕೃಷ್ಣ ಮಾದೇಗೌಡ ಅಂತ ಕರಿತೀವಿ. ಕೃಷ್ಣ ಮಾದೇವೇಗೌಡ ಅವನು 3 ಗಂಟೆ ಆದ್ಮೇಲೆ ಕರ್ಕೊ ಹೋದ ಅಲ್ಲಿಗೆ. ರಿಟರ್ನಿಂಗ್ ಆಫೀಸರು ಟೈಮ್ ಆಗೋಯ್ತು ಸರ್, ವಾಪಸ್ ತಗೊಳಗಿಲ್ಲ ಅಂತ. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು. ಆಗ ತಕಡಿ ಗುರ್ತು ತಕೊಂಡು ನಿಂತ್ಕೊಂಡೆ ಇಂಡಿಪೆಂಡೆಂಟ್ ಆಗಿ. ತಕಡಿ ಗುರ್ತಿನಲ್ಲಿ ಇವರೆಲ್ಲ ಕೆಲಸ ಮಾಡಿದ್ರು. ಆಗ ಪಾಪ ಟಿ ದೇವೇಗೌಡ ಎಲ್ಲ ಕೆಲಸ ಮಾಡಿದ್ರು. ಕೆಂಪಿರೇಗೌಡ ಅಂತ ಇದ್ದ, ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿ ನನಗೆ ಕೆಲಸ ಮಾಡಿದ್ರು. ಟಿಕೆಟ್ ಸಿಕ್ಲಿಲ್ಲ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಯದೇವ್ ರಾಜ ಅರಸಿ ಕೊಟ್ಟರು. ಏನೇ ಇರ್ಲಿ,
ಜಯದೇವರಾಜ್ ಅರಸು ನನಗೂ ಫೈಟ್ ಆಯ್ತು. ಆಮೇಲೆ ಜನತಾ ಪಾರ್ಟಿಯಿಂದ ತಮ್ಮಯ್ಯ ಅಂತ ನಿಂತಿದ್ದ, ಅವನು ಡಿಪಾಸಿಟ್ ಹೋಯ್ತು ತಮ್ಮಯ್ಯನಿಗೆ. ನಾನು 3,000 ಚಿಲ್ಲರೆ ಓಟ್ನಲ್ಲಿ ಗೆದ್ದುಬಿಟ್ಟೈತೆ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಇತ್ತು. ನಾನು ಇಂಡಿಪೆಂಡೆಂಟು, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದು ಗೊಂದಲ ಇತ್ತು. ಆಮೇಲೆ ನಾನು ರಾಮಕೃಷ್ಣ ಗವರ್ನರ್ಗೆ ನಾನೇ ಭೇಟಿ ಮಾಡಿ, ನನಗೆ ಯಾರು ಇಲ್ಲ, ನಾನೇ ಗವರ್ನರ್ ಭೇಟಿ ಮಾಡಿ ಇವರಿಗೆ ರಾಮಕೃಷ್ಣ ಹೆಗಡೆ ಅವರಿಗೆ ಸಪೋರ್ಟ್ ಮಾಡಿ ಲೆಟರ್ ಕೊಟ್ಟೆ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ನನಗೆ ಕಾವಲು ಸಮಿತಿ ಅಧ್ಯಕ್ಷನಾಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಅವರೇ ಕರೆದ್ರು, ರಾಮಕೃಷ್ಣ ಹೆಗಡೆ ಅವರು ಒಂದಿನ ಕರೆದ್ಬಿಟ್ಟು ನೀನು ಕಾವಲು ಸಮಿತಿ ಅಧ್ಯಕ್ಷ, ನಾನು ಬೇಡ ಅಂದ್ರೂ ಬಿಡ್ಲಿಲ್ಲ, ಕಾವಲು ಸಮಿತಿ ಅಧ್ಯಕ್ಷನ ಮಾಡಿದ್ರು. ನಜೀರ್ ಸಾಬ್ರು ಹೇಳಿದ್ರು. ನಜೀರ್ ಸಾಬ್ರು ಅವರು ಇದ್ರು ಪಾಪ, ಅವ್ರ ಮಾತು ನಡೀಲಿಲ್ಲ. ಅವರು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಭಾರಿ ಪ್ರಯತ್ನ ನಡೆಸಿದ್ರು, ಆಗ್ಲಿಲ್ಲ. ಆಮೇಲೆ ಆಯ್ತು ಬಿಡಿ. ಅದಾದ್ಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾದೆ. ಮತ್ತೆ 84ರಲ್ಲಿ ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ, ಸೆರಿಕಲ್ಚರ್ ಮಿನಿಸ್ಟರ್ ಆದೆ. ಅಲ್ಲಿವರೆಗೂ ನಾನು ಪ್ರಯತ್ನನೇ ಮಾಡಿಲ್ಲ. ಕಾವಲು ಸಮಿತಿ ಅಧ್ಯಕ್ಷಗಿರಿನೂ ಅದೇ ಬಂತು, ಮಂತ್ರಿನೂ ಅದೇ ಬಂತು, ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಆಗ, ಮಂತ್ರಿಗಿರಿನೂ ಅದೇ ಬಂತು. ಅಲ್ಲಿವರೆಗೆ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅಫ್ಕೋರ್ಸ್ ನಜೀರ್ ಸಾಬು, ಇವರು ನಮ್ಮ ರಾಚಯ್ಯನವರು, ಇವ್ರ ತಂದೆ, ಇವರು ಪ್ರಯತ್ನ ಮಾಡಿದ್ರು ನನ್ನ ಪರವಾಗಿ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಇವರು ಪ್ರಯತ್ನ ಮಾಡಿದ್ರು, ರಾಚಯ್ಯನವರು, ನಜೀರ್ ಸಾಬ್. ನಾನಂತೂ ರಾಮಕೃಷ್ಣ ಹೆಗಡೆ ಅವರಿಗೆ ಮಂತ್ರಿ ಮಾಡಿ ಅಂತ ಕೇಳಿರ್ಲಿಲ್ಲ. ಹಾಗೂ ಮಂತ್ರಿ ಆದೆ. ಆಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಮೇಲೆ 2 ವರ್ಷಕ್ಕೆ ಮುಗಿದೋಯ್ತು ಅದು. ರಾಮಕೃಷ್ಣ ಹೆಗಡೆ ಅವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿಬಿಟ್ರು 85ನಲ್ಲಿ. ಡಿಸಾಲ್ವ್ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲೇನೆ ನನಗೂ ಲಂಕೇಶ್ ಜೊತೆಗೂ ಚೆನ್ನಾಗಿತ್ತು ಸಂಬಂಧ. ಲಂಕೇಶ್ ಅವರು ಪಾರ್ಲಿಮೆಂಟ್ ನಿಂತು ಅಂತಂದ್ರು ನನಗೆ. ನಾನು ಆಗಲ್ಲಪ್ಪ, ನಾನು ಮಹಾರಾಜನ ನಿಂತ್ಕೊಂಡಿದ್ದಾನೆ, ಮಹಾರಾಜನ ಮಗ ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ದ, ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತ್ಕೊಂಡಿದ್ದಾರೆ, ನಾನಿಲ್ಲಲ್ಲ ಅಂತ. ಅವ್ರು ಏನಾದ್ರು ಬಿಡ್ಲಿಲ್ಲ, ಒಪ್ಸಕ್ ಪ್ರಯತ್ನ ಮಾಡಿದ್ರು. ನಾನು ಒಪ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ಆಗ ಲಾಯರ್ ಆಗಿದ್ದಾಗ ಕಾರ್ಡ್ಸ್ ಆಡ್ತಿದ್ದೆ. ಅದು ಲಂಕೇಶ್ಗೂ ಕೂಡ ಗೊತ್ತಿತ್ತು. ಲಂಕೇಶ್ ಹಂಗೈತೆ ಬರೆದ್ರು, ನಾನು ಪಾರ್ಲಿಮೆಂಟ್ ನಿಂತ್ಕೊಳ್ಳೋದ್ರಿಂದ ಅವ್ರ ಅಡ್ವೈಸ್ ಮೇಲೆ ನಿಂತ್ಕೊಳ್ಳಲಿಲ್ಲ. ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು, ನೀನು ಕುರಿ ಕಾಯೋನು ನಿಂತ್ಕೊಳ್ಳೇಬೇಕು ಅಂತ ಬಲಾತ್ಕಾರ ಮಾಡಿ ನನಗೆ ಹೇಳಿದ್ರು. ನಿಂತ್ಕೊಳ್ಳಲಿಲ್ಲ. ಅದ್ರ ಮೇಲೆ ಅವ್ರ ವಾರ ಪತ್ರಿಕೆ, ಅದು ಲಂಕೇಶ್ ಪತ್ರಿಕೆ ಬರೆದ್ರು. ಆಮೇಲೆ ಇನ್ನೂ ಒಂದು ಸಾರಿ ಬರೆದ್ರು. ನಾನು 94ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾನೆ ಅಂತ ಬರೆದ್ರು. ನೋಡಿ, ಅದು ಬರೆದದ್ರಿಂದ ನಾನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ 17 ಬಜೆಟ್ ಮಂಡಿಸಿದೆ. ಈಗ ಅಲ್ಲದೆ ಹೋದ್ರೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಯ್ತಾ ಇದನ್ನೆಲ್ಲ ಗೊತ್ತಿಲ್ಲ ನನಗೆ. ಬರೆದದು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ
2024-25ರಲ್ಲಿ ನಮಗೆ ಅಂದಾಜು 3,393 25-24ಕ್ಕೆ 1,93,595 ಇದು ರಾಜಸ್ವ ಸಂಗ್ರಹಣೆ ನಾನು ಹೇಳ್ತಾ ಇರೋದು. ಇದು 95.2 ಕರ್ನಾಟಕದ್ದು. ಆಮೇಲೆ 25-26 2024 600, ವಾಸ್ತವ 2,10,600, 93.8. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉತ್ತರ ಪ್ರದೇಶ 75%, ನಮ್ಮದು 93.8% ಪರಿಷ್ಕರಣೆ ಆಗಿರೋದು. ಆಂಧ್ರ ಪ್ರದೇಶ 87.7, ಕೇರಳ 92.6, ತಮಿಳುನಾಡು 93.2. ನಾವೇ ಜಾಸ್ತಿ ಪರಿಷ್ಕರಣೆಯಲ್ಲೂ ಕೂಡ. ವಿ ಆರ್ ನಂಬರ್ 1 so far as neighboring states are concerned. ಅದರಿಂದ ಇದು ಬರೀ ರಿವೈಸ್ಡ್ ಎಸ್ಟಿಮೇಟ್ ಮಾಡೋದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡುವವರಿದ್ದಾರೆ. ಆಮೇಲೆ GST ಕಲೆಕ್ಷನ್ನಲ್ಲಿ we are number 2 in the country. We are number 2 in the country. Maharashtra number 1, Karnataka number 2. ಯಾಕೆ ಬೇರೆ ರಾಜ್ಯಗಳಿಗೆ ಯಾಕೆ ಬಂದಿಲ್ಲ, ಕಾಂಪೀಟ್ ಮಾಡಿಲ್ಲ? ಕರ್ನಾಟಕ ಯಾಕೆ ನಂಬರ್ 2 ಆಗಿದೆ ದೇಶದಲ್ಲಿ? ಆಮೇಲೆ ಇನ್ವೆಸ್ಟ್ಮೆಂಟ್, ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ. ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್, ಮಹಾರಾಷ್ಟ್ರ ಇಸ್ ಎ ವೆರಿ ಬಿಗ್ ಸ್ಟೇಟ್ ಬಿಕಾಸ್ ಅಲ್ಲಿ ಜನಸಂಖ್ಯೆ 13 ಕೋಟಿ. ಕರ್ನಾಟಕದ ಜನಸಂಖ್ಯೆ ಅಂದಾಜು 7 ಕೋಟಿ. ಅವ್ರ ನಂತರ ನಾವೇ ಇಡೀ ದೇಶದಲ್ಲಿ. ನಾಟ್ UP, ನಾಟ್ ಬಿಹಾರ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಗುಜರಾತ್. ವಿ ಆರ್ ನಂಬರ್ 2. As far as GST collection is concerned, we are number 2. As far as investment is concerned, we are number 2 in the country. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಸ್ವಲ್ಪ 15-14 ಹಣಕಾಸಿನ ಆಯೋಗಗಳು ಏನೇನು ಮಾಡಿದಾವೆ ಅಂತ. ಅಶೋಕ್ ಅವರು ನಾನು 96-97ರಲ್ಲಿ ಯಾರಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು? ಅಶೋಕ್ ಇಲ್ಲ, ದೇವೇಗೌಡರು. 96-90 ದೇವೇಗೌಡರು 96ರಲ್ಲಿ ಯಾವ್ದು ಪ್ರೈಮ್ ಮಿನಿಸ್ಟರ್? ಆಮೇಲೆ ಗುಜರಾಲ್ 96 ದೇವೇಗೌಡರು. 96 ಇಂದ 96 ಜೂನ್ನಲ್ಲಾಗಿ ಅವರು 11 ತಿಂಗಳಿದ್ರು ಪ್ರಧಾನಮಂತ್ರಿಯಾಗಿ. ಆಗ ಅವ್ರು ಹೇಳ್ತಾ ಇದ್ದೀನಿ ನಾನು. ಆಗಿನ ಹಣಕಾಸಿನ ಆಯೋಗನು ವಿರೋಧ ಮಾಡಿದ್ರು.
ಮಾಡದೆ ಅದೊಂದೇ ಸತ್ಯ ಹೇಳಿರೋದು ನೀವು. ಇನ್ ಬಾಕಿ ಇದೆಲ್ಲ ಸುಳ್ಳೆ. ಸಾಲ ಮಾಡಿರೋದು ಸುಳ್ಳು ನಂಗಾರೆ. ಸಾಲ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಸಾಲ ಈ ಸಾರಿ 8 ಲಕ್ಷದ ಅಂದ್ರೆ ಮುಂದಿನ ಸಾರಿ 8,24,359 ಕೋಟಿ ಸಾಲ ಮಾಡಿದ್ದೀವಿ. 8,24,359 ಕೋಟಿ ಸಾಲ ಮಾಡಿದ್ದೇವೆ. ಅದು ಬರ್ತೀನಿ ನಾನು ಅಲ್ಲಿಗೆ. ಸಾಲ ನೀವೆಷ್ಟು ಮಾಡಿದ್ರಿ, ನಾವೆಷ್ಟು ಮಾಡಿದ್ವಿ. ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಗೊತ್ತಾ? ಅಲ್ಲ ಕೇಂದ್ರದ ಅದನ್ನು ತಿಳ್ಕೊಂಡಿರಿ ಅಂತ. ಕೇಂದ್ರದ ಎಷ್ಟು ಮಾಡಿದ್ದಾರೆ ಸಾಲ? 2014 ಮಾರ್ಚ್ಗೆ 53,11,000 ಕೋಟಿ ಇತ್ತು ಸ್ವಾತಂತ್ರ್ಯ ಬಂತವಿಂದ. 53,11,000 ಕೋಟಿ. ಈಗ ನಿರ್ಮಲಾ ಸೀತಾರಾಮನ್ ಅವರು 26-27 ಬಜೆಟ್ ಮಂಡಿಸಿದಾರಲ್ಲ, ಅದರಲ್ಲಿ 218 ಲಕ್ಷ ಕೋಟಿಗಿಂತ ಹೆಚ್ಚು. 218 ಲಕ್ಷ ಕೋಟಿಗಿಂತ ಹೆಚ್ಚು. 14ರಲ್ಲಿ ಇವರು ಅಧಿಕಾರಕ್ಕೆ ಬಂದರು, ಮೋದಿಯವರು. ಮೋದಿಯವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಸಾಲ ಮಾರ್ಚ್ 2014ಕ್ಕೆ 53,11,000 ಕೋಟಿ. ಇವರು 11ನೇ ವರ್ಷ ಈಗ ನಡೀತಾ ಇದೆ. 218 ಲಕ್ಷ 53 ಲಕ್ಷ ಕೋಟಿಯಿಂದ 218 ಲಕ್ಷ ಚಿಲ್ಲರೆ ಕೋಟಿ ಆಗ್ಬಿಟ್ಟದೆ. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. ಅವರು ಸಾಲಗಾರರಲ್ವಾ ದೇಶ? ಭಾರತ ದೇಶ ಸಾಲಗಾರರಲ್ಲ? ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? 16,96,000 ಕೋಟಿ. 16,96,000 ಕೋಟಿ. ನಾವು ಮಾಡಿರೋದು ಎಷ್ಟು ಸಾಲ? 1,32,000 ಕೋಟಿ. 1,32,000 ಕೋಟಿ. ಅವ್ರು ಮಾಡಿರೋದು 16,96,000 ಕೋಟಿ. ಇವೆಲ್ಲ ಗೊತ್ತಾಗಬೇಕು. ನೀನು ಇವೆಲ್ಲ ಹೇಳ್ಕೊಡ್ಲಿಲ್ಲ ಅನ್ನೋ ಕಾಣಿಸುತ್ತೆ ನಿನ್ಗೆ. ಹೇಳಲಿಲ್ವಾ? ಗೊತ್ತಿದ್ರು ಹೇಳಲಿಲ್ಲ. ಎಷ್ಟಾಯ್ತು ಅಂತ, ಅಸೆಟ್ ಕ್ರಿಯೇಷನ್ ಎಷ್ಟಾಯ್ತು ಅಂತ ನೋಡ್ಬೇಕು ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. 200 ಲಕ್ಷ ಕೋಟಿಯಷ್ಟು ಅಸೆಟ್ ಕ್ರಿಯೇಷನ್ ಆಗಿರುವಂತದ್ದು, 100 ಲಕ್ಷ ಕೋಟಿಯಷ್ಟು ಸಾಲ ಮರುಪಾವತಿ ಮಾಡಿದ್ದಾರೆ. ಬೇಕು ಕೊಡೋಣ, ಕೊಡಿ. 200 ಲಕ್ಷ ಕೋಟಿ ಆಸ್ತಿ ಕ್ರಿಯೇಷನ್ ಕ್ರಿಯೇಟ್ ಮಾಡಿರೋದು ಕೊಡಿಯಪ್ಪ. 33,000 ಕೋಟಿ ಕೂತ್ಕೊಳ್ಳಿ ಸಲಗಾರ. ಎಷ್ಟು ಆಸ್ತಿ ಮಾರಿದೆ ಅದನ್ನು ಹೇಳಿ. ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಅಲ್ಲ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗ್ಲಿ. ಆದ್ರಿಂದ ಮಾನ್ಯ ನಾವು ಕಳೆದ ವರ್ಷ
2,92,000 ಈ ವರ್ಷ ತೆರಿಗೆ ಬಂದಿರೋದು ನಮಗೆ, ಸ್ವಂತ ತೆರಿಗೆ. ಮುಂದಿನ ವರ್ಷಕ್ಕೆ ಯಾರು ಸಿ ಪಾಟೀಲ್ ಸಿ ಪಾಟೀಲ್ರು ಅಲ್ಲೆಲ್ಲ ತಿರುಗಾಡಕತ್ತಲ್ಲ ಸರ್, ಅದಕ್ಕೆ ನಿದ್ದೆ ಬಂದಂಗ ಅದು, ಅದಕ್ಕೆ ಸ್ವಲ್ಪ ಆಕ್ರೋಶಿದೆ. ಏನ್ ಆಕರ್ಷಣೆ ತಪ್ಪೇನಲ್ಲ, ಥ್ಯಾಂಕ್ ಯು ಸರ್, ತಪ್ಪೇನಲ್ಲ. ಥ್ಯಾಂಕ್ ಯು. ನಿದ್ದೆ ಬರುವಾಗ ಏನ್ ಮಾಡಕ್ಕಾಗುತ್ತೆ? ರೂಮ್ನಲ್ಲಿ ಮಗಿಕೊಳ್ಳಪ್ಪ. ಇಲ್ಲ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ನನಗೂ ಒಂದೊಂದ್ಸಾರಿ ನಿದ್ದೆ ಬರ್ತದೆ. ಕೂತ್ಕೊಳ್ರಿ ಇಲ್ಲಿ ಸಿ ಪಾಟೀಲ್ ರೇ. ಒಂದೇ ನಿಮಿಷ. 7 ಕೋಟಿ ಜನಕ್ಕ 1,50,000 ಕೋಟಿ ಸಾಲ ಮಾಡಿರಿ. 140 ಕೋಟಿ ಜನಸಂಖ್ಯೆಗೆ ಲೆಕ್ಕ ಹಾಕ್ರಿ. ಓಕೆ, ಅದಕ್ಕೆ ಲೆಕ್ಕ ಹಾಕೋಣ. ನಿಮ್ಗೆ ಎಷ್ಟು ಗೊತ್ತಾ? ನೀವು ಎಷ್ಟು ಮಾಡಬೇಕು, ಲಿಯಬಿಲಿಟಿ ಎಷ್ಟಿರೋದು ನಿಮ್ಗೆ ಗೊತ್ತಾ? ನಿಮ್ಗೆ 40ಕ್ಕಿಂತ ದಾಟಬಾರದು. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸಾಲ 40 ದಾಟಬಾರದು ನಿಯಮಾವಳಿಗಳ ಪ್ರಕಾರ, ಕಾನೂನು ಪ್ರಕಾರ. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸರಿನಾ? ಏನು ಅಭಿವೃದ್ಧಿ? ನಾವು ಅಭಿವೃದ್ಧಿ ಮಾಡಿಲ್ವಾ? ಅಶ್ವಥ್ ಕೂತು ಮಾತಾಡ್ಬೇಕು. ಆಮೇಲೆ ನಾವು ಹಣಕಾಸಿನ ಆಯೋಗ ಇದೆಯಲ್ಲ, ಈಗ ನಾನು ಹೇಳ್ತಾ ಇದ್ದೆ, ನಾನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಮ್ಮದೇ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರ ಇರಲಿ ವಿರೋಧ ಮಾಡದೆ ಕರ್ನಾಟಕದ ಹಿತ ಬಹಳ ಮುಖ್ಯ, ನೀವು ಅದನ್ನೇ ಮಾಡಿ, ದಯಮಾಡಿ. ಕರ್ನಾಟಕದ ಹಿತ ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು. ಕರ್ನಾಟಕ ಹಿತ ಕಾಯ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ, ಕರ್ತವ್ಯ. ಅದು ಬಿಟ್ಟು ನಾವು ಅದಕ್ಕೋಸ್ಕರನೇ ನಾನು ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿಗಳಿರಲಿ, ನಮಗೆ ಆಗಿನ ಹಣಕಾಸಿನ ಆಯೋಗ 29% ಶಿಫಾರಸು ಮಾಡಿತ್ತು ಮಾನ್ಯ ಅಧ್ಯಕ್ಷರು. 29%. ನಾನು 40% ಬೇಕು ಅಂತ ವಿರೋಧ ಮಾಡಿದ್ದೆ. 40% ಕರ್ನಾಟಕಕ್ಕೆ ಕೊಡಬೇಕು ಅಂತ. ಈಗ ಅದೇ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರುವಾಗ 50% ಕೇಳಿದ್ರು ಇಲ್ವೋ ಸಿ ಪಾಟೀಲ್ ರೇ? ಒಟ್ಟು ತೆರಿಗೆ ಪಾಲಿನಲ್ಲಿ 50% ರಾಜ್ಯಗಳಿಗೆ ಕೊಡಬೇಕು, 50 ಮಾತ್ರ ಕೇಂದ್ರ ಸರ್ಕಾರ ಇಟ್ಕೋಬೇಕು. ನಾನು 40 ಕೇಳಿದೆ ಆಗ. ಈಗಲೂ ಹೇಳ್ತೀನಿ, ನಾನು 50 ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನಾನು 50 ಮಾತ್ರ. ಈಗ ಕರ್ನಾಟಕದಿಂದ ಎಷ್ಟು ತೆರಿಗೆ ವಸೂಲಾಗೋದು ಗೊತ್ತಾ ನಿಮ್ಗೆ ಸಿ ಪಾಟೀಲ್ ರೇ? 4.5 ಲಕ್ಷಕ್ಕೂ ಹೆಚ್ಚು ಕೋಟಿ. 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 14 ರಿಂದ 15 ಪೈಸೆ ಮಾತ್ರ. $4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, CST, GST ಇವೆಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಕೇಂದ್ರ ಸರ್ಕಾರ ವಸೂಲು ಮಾಡ್ತದಲ್ಲ. ಆಮೇಲೆ ಅದಲ್ದೇನೆ ಸೆಸ್ಸು ಸರ್ಚಾರ್ಜ್ ಅಲ್ದೇನೆ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ.
ಡಿವಿಸಿಬಲ್ ಪೂಲ್ ನಲ್ಲಿ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಮತ್ತೆ ಎಕ್ಸೈಸ್ ಡ್ಯೂಟಿ ಇವು ಮಾತ್ರ ಇರೋದು. ಡಿವಿಸಿಬಲ್ ಪೂಲ್ ನಲ್ಲಿ ಸರ್ಚಾರ್ಜು ಯಾವ ರಾಜ್ಯಗಳಿಗೂ ಕೊಡಲ್ಲ. ಸರ್ಚಾರ್ಜು, ಸೆಸ್ಸು ಅವರು ಯಾವ ರಾಜ್ಯಗಳಿಗೂ ಕೊಡಲ್ಲ. ಅದು ಡಿವಿಸಿಬಲ್ ಪೂಲ್ ನಲ್ಲಿ ಇಲ್ಲ. ಹಣಕಾಸಿನ ಆಯೋಗನೂ ಕೂಡ ಶಿಫಾರಸು ಮಾಡಿಲ್ಲ. ಅದು ಕೊಟ್ರೆ ನಾವು 16ನೇ ಹಣಕಾಸಿನ ಆಯೋಗದಲ್ಲಿ ಕೇಳಿದ್ದು. ಯಾಕಂದ್ರೆ ನಮಗೆ 15ನೇ ಹಣಕಾಸಿನಿಂದ ದೊಡ್ಡ ಮೋಸ ಆಗ್ಬಿಡ್ತು, ಅನ್ಯಾಯ ಆಯಿತು. ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಲ್ಲಿ 4.713 ನಮಗೆ ಪಾಲ್ ಸಿಕ್ಕಿತ್ತು. 4.713. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ 3.647 ಅಂದ್ರೆ 1.1% ಕಡಿಮೆ ಆಯಿತು. ಇದು ಅನ್ಯಾಯ ಅಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ 14ನೇ ಹಣಕಾಸಿನ ಆಯೋಗಕ್ಕಿಂತ 1.1 ನಮ್ಮ ಪಾಲು ಕಡಿಮೆ ಆಯಿತು. ಅದಕ್ಕೋಸ್ಕರನೇ ನಮಗೆ 15ನೇ ಹಣಕಾಸಿನ ಅಧ್ಯಕ್ಷರು 5,495 ವಿಶೇಷ ಅನುದಾನ ಕೊಟ್ಟಿದ್ರು. ನಮಗೆ 5,495. 5,495. ಅದಲ್ಲದೆ 3 ರಾಜ್ಯಗಳು ಕೊಟ್ಟಿದ್ರು: ತೆಲಂಗಾಣ, ಮಿಜೋರಾಂ, ಕರ್ನಾಟಕ, ತೆಲಂಗಾಣ, ಮಿಜೋರಾಂ 3 ರಾಜ್ಯಗಳಿಗೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರು 3,000 ಕೋಟಿ ಕೊಟ್ಟಿದ್ರು, ಸ್ಪೆಷಲ್ ಗ್ರಾಂಟ್ಸ್. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಟ್ಟಿದ್ರು. ನಮಗೆ ಡಿವಿಸಿಬಲ್ ಪೂಲ್ ನಲ್ಲಿ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ 5,495 ಕೋಟಿ ಪ್ಲಸ್ 3,000 ಒಟ್ಟು 11,495 ಕೋಟಿ. 1 ರೂಪಾಯಿನೂ ಕೊಡಲಿಲ್ಲ. 11,495 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿ ಬರಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಅನ್ನೋದು. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. ನಮಗೂ ಕೊಡಲಿಲ್ಲ, ತೆಲಂಗಾಣದವ್ರಿಗೂ ಕೊಡಲಿಲ್ಲ, ಮಿಜೋರಾಂಗೂ ಕೊಡಲಿಲ್ಲ. ಆಮೇಲೆ 23-24 ಬಜೆಟ್ನಲ್ಲಿ, 23-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿ, ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ. ಅವರು ಬಜೆಟ್ ಮಂಡಿಸಿದ್ರು 23-24. ಆ ಬಜೆಟ್ನಲ್ಲಿ ಏನು ಹೇಳಿದ್ರು? ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 23-24 ಆದ್ಮೇಲೆ 24-25 ಬಜೆಟ್ ಆಯಿತು.
25-26 ಬಜೆಟ್ ಆಯ್ತು, 24-25, 25-26, 26-27 4 ಬಜೆಟ್ನಲ್ಲೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ಕೇಳಬೇಕಾ ಬೇಡವಾ? ಅವರೇ ಬಜೆಟ್ನಲ್ಲಿ ಹೇಳಿದ್ದು, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ದು 5,300 ಕೋಟಿ ಕೊಡ್ತೀವಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಬಜೆಟ್ ಮಂಡಿಸಿದ್ರು 23-24ಕ್ಕೆ. ಆ ಬಜೆಟ್ ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ 5,300 ಕೋಟಿ ಬರ್ತದೆ ಅಪ್ಪರ್ ಕೃಷ್ಣಕ್ಕೆ, ಅಪ್ಪರ್ ಭದ್ರಾಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಲ್ಲ, 5,300 ಕೋಟಿನೂ ಬರಲಿಲ್ಲ, ₹1 ಬರಲಿಲ್ಲ. ಇವತ್ತವರೆಗೆ ₹1 ಬಂದಿಲ್ಲ. ಇದು ಅನ್ಯಾಯ ಅಲ್ವಾ? ರಾಜ್ಯಕ್ಕೆ ಮಾಡದಂತ ದೊಡ್ಡ ದ್ರೋಹ ಅಲ್ಲ? ನಾವು ಸುಮ್ಮನೆ ಇರಬೇಕು ಅಂದ್ರೆ ಹೆಂಗಿರೋದು? ಅಶೋಕ್ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಯಾವಾಗಲೂ ಕ್ರಿಟಿಸೈಸ್ ಮಾಡೋದೇ ಕೆಲಸ. ಸುಮ್ಮನೆ ಇರ್ಬೇಕಾ? ನನ್ನ ಪ್ರಕಾರ ನೀವು ಕೇಳಬೇಕು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡ್ರಿ ಅಂತ ನೀವು ಕೇಳಬೇಕು. ಅಷ್ಟೇ ಅಲ್ಲ, ಆಮೇಲೆ 11,495 ಕೋಟಿ ವಿಶೇಷ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕೊಡಿ ಅಂತ ಕೇಳಬೇಕು. ಇದು ದೊಡ್ಡ ಅನ್ಯಾಯ ಅಲ್ವಾ ಮಾನ್ಯ ಅಧ್ಯಕ್ಷರೇ? ಇದು ದೊಡ್ಡ ದ್ರೋಹ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯ ಸರಿಪಡಿಸಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕ್ರಿಟಿಸೈಸ್ ಮಾಡೋದು, ಸಿದ್ದರಾಮಯ್ಯನವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಕೇಂದ್ರ ಸರ್ಕಾರ ಕ್ರಿಟಿಸೈಸ್ ಮಾಡೋದು. ಮಾಡ್ತೀವ? ಮಾಡೋದಿಲ್ಲ. ಅನಗತ್ಯವಾಗಿ ಕ್ರಿಟಿಸೈಸ್ ಮಾಡಲ್ಲ ಕೇಂದ್ರ ಸರ್ಕಾರನ. ನ್ಯಾಯಯುತವಾಗಿ ನಮಗೆ ನ್ಯಾಯವಾಗಿ ಬರಬೇಕಾಗಿರ್ತಕ್ಕಂಥ ನಮ್ಮ ಪಾಲನ್ನ, ನಮ್ಮ ಹಕ್ಕನ್ನ ರಕ್ಷಣೆ ಮಾಡಿ ಅಂತ ಹೇಳೋದು. ಅದನ್ನ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಈಗ 16ನೇ ಹಣಕಾಸಿನಲ್ಲಿ ಸ್ವಲ್ಪ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನವರೆಗೆ 23% ಲಾಸ್ ಆಗಿತ್ತು, ನಷ್ಟ ಆಗಿತ್ತು 23%. ಈಗ ಸ್ವಲ್ಪ ಸುಧಾರಣೆ ಆಗಿದೆ 16ನೇ ಹಣಕಾಸಿನ ಆಯೋಗದಲ್ಲಿ. ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.131 ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ನಷ್ಟ ಆಗುತ್ತೆ ನಮಗೆ ಅಂತಂದ್ರೆ 13% 15ನೇ ಹಣಕಾಸಿಗೆ ಹೋಲಿಕೆ ಮಾಡಿದ್ರೆ 16ನೇ ಹಣಕಾಸಿನಲ್ಲಿ 13% ಜಾಸ್ತಿ ಆಗಿದೆ. 23% ನಷ್ಟ ಆಯಿತು, 13% ಆಯಿತು. ಅದರಿಂದ ಸ್ವಲ್ಪ ಸಮಾಧಾನ ಆಗಿದೆ. ಆದರೆ ನಾವು ಕೇಳದಷ್ಟು ಬಂದಿಲ್ಲ. ನಾವು ಕನಿಷ್ಠ 4.7 ಕೊಡಬೇಕು ಅಂತ ಹೇಳಿದ್ದು, ಅವ್ರು ಕೊಟ್ಟಿರೋದು 4.131. ಅಂದ್ರೆ ನಮ್ಮ ಪ್ರತಿಭಟನೆ ಇದ್ದೇ ಇರಬೇಕಲ್ಲ, ನಮ್ಮ ಹೋರಾಟ ಮುಂದುವರಿಲೇಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು, ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಏನ್ರಿ ಮುನಿಯಪ್ಪನವರು, ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸಾರಿ ಹೋಗೋಣ ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDSನವರು ನಾವೆಲ್ಲ ಒಟ್ಟಿಗೆ ಹೋಗೋಣ. ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ.
ಆ? ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಹೋಗ್ತಾರಲ್ಲ ಹಂಗೆ ಆಗ್ತಾ ಇದೆ ಈ ಕತೆ. ನೀವು ಒಂದ್ಸರಿನಾದ್ರೂ ನಾನು ಅವಾಗೇ ಮಾತಾಡಬಾರ್ದು ಅಂತಿದ್ದೆ. ನೀವು 29% ಇದ್ದಾಗ 40% ಕೊಡಬೇಕು ಅಂತ ಕೇಳಿದ್ರಿ. ಏನು ಬಜೆಟ್ ಅಲ್ಲಿ ನಮ್ದು ಹಣಕಾಸು ಆಯೋಗದ್ದು ತೆರಿಗೆ ಪಾಲು ಕೇಳಿದ್ರಿ. ನಾನು ಅಲ್ಲಿ ಹೇಳಿದ್ದು ಟೀಕೆ ಮಾಡ್ತೀರಾ ಅಂತ. ನಿಮ್ ಟೀಕೆ ಪದ್ಧತಿ ಇದೆಯಲ್ಲ, ನೀವು ರೆಗ್ಯುಲರ್ ಗಿರಾಕಿ. ಇದು ನೀವು ಯಾರನ್ನೂ ಬಿಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ಅವ್ರಿಗೂ ಇದೇ ಪತ್ರ ಬರೆದಿದ್ದೀರಾ, ದೇವೇಗೌಡರಿಗೂ ಇದೇ ಪತ್ರ ಬರೆದಿದ್ದೀರಾ, ಆಮೇಲೆ ನರಸಿಂಹರಾವ್ಗೂ ಬರೆದಿದ್ದೀರಾ, ಮೋದಿಗೂ ಬರೆದಿದ್ದೀರಾ. ಆದ್ರೆ ಮಾಡಿದವ್ರು ಯಾರು? 40% ಮಾಡಿದವ್ರು ಯಾರು? 42. ಆಮೇಲೆ 41 ಇಳಿಸಿದ್ರು. 42 ಮಾಡಿದವ್ರು ಯಾರು? ಮೋದಿ. ಒಂದು ಥ್ಯಾಂಕ್ಸ್ ಹೇಳಿದ್ರ? 41 ಆಮೇಲೆ ಹೇಳಿದ್ರ? ಅವ್ರು ತಾನೇ ಮಾಡಿದ್ದು. ನೀವು ಕೇಳಿದ್ದೆ ಯಾವಾಗ? ಹಿಂದೆ 29 ಮಾಡಿದ್ದದು. 96ರಲ್ಲಿ ನೀವು ಕೇಳಿದ್ದು. 96ರಲ್ಲಿ ಕೇಳಿದ್ದು. ಆ ಕೂಗನ್ನ ಕೇಳಿದವ್ರು ಯಾರು? ನರೇಂದ್ರ ಮೋದಿ ಅವರು. ಒಂದು ಸಿಂಪಲ್ ಥ್ಯಾಂಕ್ಸ್ ಹೇಳಲಿಲ್ಲ ನೀವು. ಮತ್ತೆ ಹೋಗೋಣ ನಿಮ್ ನೇತೃತ್ವದಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಹೇಳಕ್ ಹೋಗೋದಾದ್ರೆ ನಾನು ಬರ್ತೀನಿ. ನಾನು ಥ್ಯಾಂಕ್ಸ್ ಹೇಳಕ್ ಹೋದಾದ್ರೆ ಬರ್ತೀನಿ. ಬೇಡಿಕೆನು ಕೇಳಬೇಕು ಸರ್. ನಮ್ ಪ್ರಜಾಪ್ರಭುತ್ವ ಅದನ್ನು ಹೇಳ್ಬೇಕು. ಈಗ ಟೀಕೆ ಮಾಡೋದು ಒಂದೇ ಅಲ್ಲ. ಈಗ ನೀವು ಬೇಕಾದಷ್ಟು ಬಿಲ್ಗಳು ತರ್ತಾರೆ ಅಧ್ಯಕ್ಷರೇ. ನೀವೇ ನೋಡಿದಿರ, ನಾವೆಲ್ಲ ಸ್ವಾಗತ ಮಾಡ್ತೀರಿ. ಸ್ವಾಗತ ಮಾಡಿದ್ರಿ ಬೇಕಾದಷ್ಟು ಬಿಲ್ಗಳನ್ನ. ನೆನ್ನೆ ಎಜುಕೇಶನ್ ತಂದಾಗ ಸ್ವಾಗತ ಮಾಡಿದಿರಿ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀರಿ. ಇವ್ರು ಸಿದ್ದರಾಮಯ್ಯನವ್ರದ್ದಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಆದ್ರೂ ಹೊಡೆಯೋದು ಒಂದೇ ಗುಂಡು. ಸರಿ ಇಲ್ಲ. ದೇವೇಗೌಡರು ಅವ್ರದೇ ಪಾರ್ಟಿ, ದೇವೇಗೌಡರಿಗೆ ಹೇಳಿದ್ರು ನೀವು ಸರಿ ಇಲ್ಲ, ನೀವು ಅನುದಾನ ತಾರತಮ್ಯ ಕರ್ನಾಟಕಕ್ಕೆ ಅಂತ ಹೇಳಿದ್ರು. ಅದರಿಂದ ಅಟ್ಲೀಸ್ಟ್ ಮೋದಿ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕು. ಮತ್ತೆ ಕೇಂದ್ರ ಸರ್ಕಾರದ ಹೇಳಿದಿರ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದ್ರ ಸರ್ ಒಂದೇ ನಿಮಿಷ. ಒಂದೇ ನಿಮಿಷ. ಇಲ್ಲಿ ಮುಗಿಸ್ಬೇಕು, ಟೈಮ್ ಆಗ್ಬಿಟ್ಟದೆ. ಟೈಮ್ ನೋಡು, ಈಗಾಗಲೇ 1:15 ಆಯ್ತಾ ಬಂತು. ಅದಕ್ಕೆ ನಾನು ಇನ್ನ 2-3 ಗಂಟೆ ಮಾತಾಡೋದು. ಇವ್ರು 3-4 ಗಂಟೆ ಮಾತಾಡಿ ಇವ್ರು ಹೇಳಿದಾಗೆಲ್ಲ ಮುಗಿಸಿ 3-4 ಗಂಟೆ ಮಾತಾಡಿದ್ದಾರೆ. ಊಟದ ಟೈಮ್ ಐತೆ, ಬಿಟ್ಬಿಡಿ. ಇಲ್ಲಾಂದ್ರೆ ಅವ್ರು ತಿರುಗಿ ಬಾವಿ ಕರ್ಕೊಂಡೋಗಿ ನೀರು ಕುಡಿಸ್ತಾರೆ ಎಲ್ಲರಿಗೂ. ಅದಕ್ಕೆ ಹುಷಾರಾಗಿರ್ರಿ. ಅದಕ್ಕೆ ಈಗ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೇಕಲ್ಲ. ಅದು ಬೇರೆ. ಅದು ಬಜೆಟ್ ಓದಿರೋದು, ಬಜೆಟ್ ಓದಿದ್ದು ಇಸ್ ಕಾಲ್ಡ್ ಬಜೆಟ್ ಸ್ಪೀಚ್. ಇವರು ಜಾಸ್ತಿ ಮಾತಾಡಿದ್ರೆ ನಾನು 2 ಗಂಟೆ ಇನ್ನ 2-3 ಗಂಟೆ ಮಾಡ್ತಾ ಇರ್ತೀನಿ. ಇನ್ನು ಕಡಿಮೆ ಮಾತಾಡಿದ್ರೆ ಜಲ್ದಿ ಮುಗಿಸ್ತೀನಿ. ಈಗ 1:15 ಅಲ್ವಾ? 1:25 ನೋಡೋಣ. ಮಧ್ಯಾಹ್ನ ಮೇಲೂ ಕೂಡ ಅವಕಾಶ ಕೊಡ್ತೀರಲ್ಲ? ಕೊಡುವ. ನೀನ್ ಹೇಳ್ಬಿಟ್ರೆ ಅಧ್ಯಕ್ಷರು ಹೇಳೋದು, ಅವರು ಸ್ಪೀಕರ್ ಹೇಳ್ಬೇಕಪ್ಪ. ನೀನ್ ಹೇಳಿದ್ರೆ ಏನು ಅದಕ್ಕೆ ಏನು ಅರ್ಥ ಇರೋದಿಲ್ಲ. ಸ್ಪೀಕರ್ ಹೇಳೋದು. ಸ್ಪೀಕರ್ ನನ್ನ ಟೈಮ್ ನನ್ಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು. ಅವ್ರು ಏನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊತಾರೆ, ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಇರ್ತಾರೆ. ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ, ಅಥವಾ ನೀವು ಏನೇ ಅವ್ರಿಗೆ ಜಾಕ್ ಹಾಕಿ ಎತ್ತಿದ್ರು ಕೂಡ ಅವ್ರು ಏನಿಗೆ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳಿದ್ದಾವಲ್ಲ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ?
ಆಗ್ಲಿ ಪಾಪ ನನ್ಗೇನ್ ಸಂತೋಷ ಪಡೋನು ನಾನು. ಸರ್ ನನಗೂ ಇದೆ ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್ ನಮ್ ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ಕನಸು ಯಾವಾಗ ಮಾಡ್ತೀರಾ ಸರ್? ವಿಜೇಂದ್ರ ಅವ್ರ ಯಾರಿಗೂ ಬಿಡಲ್ಲ. ಸರಿ, ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ದೀರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ ಸರ್. ಆ ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ ಕೆ ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದ ಆದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೂ ಕೇಳಪ್ಪ, ನಮ್ಮಲ್ಲಿ 224 ಜನ MLA ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವರಾಗಬಾರ್ದ? ಎಲ್ರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಗೋವಿಂದ ಅವಕಾಶ ಬಂದ್ರೆ ಎಲ್ರಿಗೂ ಹೇಳಿದವ್ರ ಹೆಸರಲ್ಲ ಗೋವಿಂದ. ಎಲ್ರಿಗೂ ಅವಕಾಶ ಶಕ್ತಿ ಇದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಊಟದ ಆದ್ಮೇಲೆ ಮಾಡ್ತಾ ಇರ್ತೀನಿ. 1:30 ತನಕ ಮಾಡುತ್ತೆ ಊಟ. ಓಕೆ 1:30. ನಾನು 1:30 ಮುಗಿಯಲ್ಲ. ಅದೇ ಈಗ ಊಟಕ್ಕೆ ಬಿಡ್ಬೇಕು, 1:30ಗೆ ಬಿಡುವ. ಊಟ ಮಾಡ್ಕೊ ಬರ್ತೀನಿ, ಆಮೇಲೆ ಮುಗಿಸ್ಬಿಡ್ತೀನಿ. ಇನ್ಯಾರ್ಯಾರು ಬಾವಿ ತೋಡ್ಬೇಕು ತೋಡ್ಲಿ. ಇವ್ರ ಬಾವಿ ಇವರೇ ತೋಡ್ಕೊಂಡಿದ್ದಾರೆ. ಈಗ ಸದನವನ್ನು 2 ಗಂಟೆ 30 ನಿಮಿಷ ಪ್ರಾರಂಭಿಸಿ.